ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಝೃತ ಎಜುಕೇಟೆಡ್ ಟು ದ ವರ್ಲ್ಡ್. ಸ್ನೇಹಿತರೆ, ನಮ್ಮ ಫಿಸಿಕ್ಸ್ ಸೀರೀಸ್ ನ ಲೆಕ್ಚರ್ ನಲ್ಲಿ ಇವತ್ತು ಅದರ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ದಟ್ ಇಸ್ ಲೆಕ್ಚರ್ ನಂಬರ್ 9 ಆಫ್ ಚಾಪ್ಟರ್ ನಂಬರ್ 2, ದಟ್ ಇಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಸೊ ನೋಡೋಣ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಏನು ಕಲಿತಾ ಇದ್ದೇವೆ ಅಂತ. ಸೊ ಲೆಟ್ಸ್ ಬೆಗಿನ್. ಸ್ನೇಹಿತರೆ, ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಎರರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಎರರ್ ಅಂದ್ರೇನು, ಯಾವ್ದಕ್ಕೆ ಎರರ್ ಅಂತಾರೆ, ಸೊ ಎರರ್ ಯಾವಾಗ ಬರುತ್ತೆ ಅಂತ ನೋಡಿದ್ವಿ ಸ್ನೇಹಿತರೆ. ಸೊ ನಾವು ಈ ಎಂಟೈರ್ ಫಿಸಿಕ್ಸ್ ಜರ್ನಿಯಲ್ಲಿ ಮೆಜರ್ಮೆಂಟ್ ಅನ್ನೋದು ತುಂಬಾ ಕಾಮನ್. ಸೊ ನಾವು ಒಂದು ಲ್ಯಾಬಲ್ ಆಗಿರಬಹುದು ಅಥವಾ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಆಗಿರಬಹುದು, ನಾವು ಮೆಜರ್ಮೆಂಟ್ ನ ಮಾಡ್ತಾ ಇರ್ತೇವೆ. ಅಂದ್ರೆ ಅದು ಲೆಂತ್ ಮೆಜರ್ಮೆಂಟ್ ಆಗಿರ್ಬೋದು ಅಥವಾ ವೇಟ್ ನ ಮೆಜರ್ಮೆಂಟ್ ಮಾಡಿರಬಹುದು. ಓಕೆ, ಸೊ ಈ ಮೆಜರ್ಮೆಂಟ್ ನಲ್ಲಿ ಎರರ್ ಬರುವುದು ತುಂಬಾ ಸಹಜ, ತುಂಬಾ ಕಾಮನ್. ಎರರ್ ಬಂದೇ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಆ ಎರರ್ ನ ಟೈಪ್ಸ್ ಯಾವ್ಯಾವಿದೆ ಅಂತಾನೂ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ. ನಿಮ್ಗೆ ನೆನಪಿರಬಹುದು, ಸಿಸ್ಟಮ್ಯಾಟಿಕ್ ಎರರ್ ಅಂದ್ರೇನು, ಆಮೇಲೆ ರ್ಯಾಂಡಮ್ ಎರರ್ ಅಂದ್ರೇನು, ಇವೆಲ್ಲ ನೋಡಿದ್ವಿ. ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳಾಗಿದೆ. ಸೊ ಇವತ್ತು ನಾವು ಅದರ ಮುಂದಿನ ಒಂದು ಭಾಗವನ್ನು ನೋಡೋಣ. ಮುಂದಿನ ಒಂದು ಹೆಜ್ಜೆ ಆಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ಎರರ್. ಸೊ ಸ್ನೇಹಿತರೆ, ಇದು ಅಬ್ಸಲ್ಯೂಟ್ ಎರರ್ ಟರ್ಮ್. ಸೊ ಏನಪ್ಪಾ ಇದು ಅಬ್ಸಲ್ಯೂಟ್ ಎರರ್? ಎರರ್ ಅಂದ್ರೆ ಗೊತ್ತಾಯ್ತು. ಎರರ್ ಅಂದ್ರೆ ಏನು, ನಾವು ಒಂದು ಯಾವುದೋ ಮೆಜರ್ಮೆಂಟ್ ನಲ್ಲಿ ಆಗುವಂತಹ ನ್ಯೂನತೆ ಅಥವಾ ವ್ಯತ್ಯಾಸವನ್ನು ಎರರ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನು? ಓಕೆ, ಸೊ ಇಲ್ಲಿ ಉದಾಹರಣೆಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ, ನೀವು ಲೆಟ್ A1 ಬಿ ದಿ ಮೆಜರ್ಡ್ ವ್ಯಾಲ್ಯೂ ಆಫ್ ಸರ್ಟೈನ್ ಮೆಜರ್ಮೆಂಟ್ ಅಂತಾನೆ. ಅಂದ್ರೆ ಉದಾಹರಣೆಗೆ ಇದು ಒಂದು ಬಾಕ್ಸ್ ಇದೆ ಅನ್ಕೊಳ್ಳಿ. ಸೊ ಈ ಬಾಕ್ಸ್ ನ ನಾವು ಮೆಜರ್ಮೆಂಟ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಕೇಲ್ ಕಾಣ್ತಾ ಇದೆ ನಿಮ್ಗೆ. ಸೊ ಈ ಸ್ಕೇಲ್ ನಿಂದ ಅಥವಾ ಇದೇನು ಮೆಜರ್ಮೆಂಟ್ ಒಂದು ಸ್ಟೀಲ್ ರೂಲ್ ಇದೆ, ಸೊ ಇದರಿಂದ ನೀವೇನ್ ಮೆಜರ್ಮೆಂಟ್ ಮಾಡ್ತಾ ಇದ್ದೀರೋ, ಸೊ ಈ ಮೆಜರ್ ನ ನಾವು ಯಾವ ಮೆಜರ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಇದನ್ನ ಮೆಜರ್ಡ್ ವ್ಯಾಲ್ಯೂ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಿಮ್ಗೆ ಲೆಂತ್ ಸಿಗ್ತಾ ಇದೆ. ಉದಾಹರಣೆಗೆ ಇದ್ರದ್ದು ಲೆಂತ್ A1 ಆಗಿದೆ ಅನ್ಕೊಳ್ಳಿ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಇರುವುದು. ಲೆಟ್ A1 ಬಿ ದಿ ಮೆಜರ್ಡ್ ವ್ಯಾಲ್ಯೂ ಆಫ್ ಅ ಸರ್ಟನ್ ಮೆಜರ್ಮೆಂಟ್. ಅಂದ್ರೆ ಈ ಲೆಂತ್ ಅನ್ನೋದು A1 ಆಗಿದೆ ಅಂತ ಅನ್ಕೊಳ್ಳಿ. ಸೊ ಈ A1 ಅನ್ನೋದು ಸ್ನೇಹಿತರೆ, ಇದು ಮೆಜರ್ಡ್ ವ್ಯಾಲ್ಯೂ, ಇದರ ಮೆಜರ್ಡ್ ವ್ಯಾಲ್ಯೂ ಆಗಿದೆ. ಅಂದ್ರೆ ಸೊ ಇದು ಮೆಜರ್ಡ್ ವ್ಯಾಲ್ಯೂ ಅಂದ್ರೆ ಇದರ ಟ್ರೂ ವ್ಯಾಲ್ಯೂ ಬೇರೆ ಆಗಿರಬಹುದು. ಸೊ ಟ್ರೂ ವ್ಯಾಲ್ಯೂ ಬೇರೆ ಆಗಿರುತ್ತೆ ಸ್ನೇಹಿತರೆ. ಓಕೆ, ಈ ಎರಡು ವ್ಯಾಲ್ಯೂಸ್ ನ ವ್ಯತ್ಯಾಸನೇ ನಮ್ಮ ಎರರ್ ಆಗಿರುತ್ತೆ ಸ್ನೇಹಿತರೆ. ಸೊ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ, ನಿಮ್ಗೆ ನೆನಪಿದ್ರೆ ಎರರ್ ಅಂದ್ರೆ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಅಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇದೇನು ನೀವು ಲೆಂತ್ ಮೆಜರ್ ಮಾಡಿದೀರಾ, ಇದು ಒಂದು 10 ಸೆಂಟಿಮೀಟರ್ ಆಗಿದೆ ಅನ್ಕೊಳ್ಳಿ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಲಕ್ಷ ಕೊಟ್ಟು ಕೇಳಿ ಸ್ನೇಹಿತರೆ. ಇದೇನ್ ನೀವು ಮೆಜರ್ ಮಾಡ್ತಾ ಇದ್ರಲ್ಲ, ಇದು 10 ಸೆಂಟಿಮೀಟರ್ ಆಗಿದೆ ಅನ್ಕೊಳ್ಳಿ. ಓಕೆ, ಸೊ ನೀವೇನ್ ಮೆಜರ್ ಮಾಡಿದಿರೋ ಅದು ಮೆಜರ್ಡ್ ವ್ಯಾಲ್ಯೂ. ಆದ್ರೆ ನಿಜವಾದ ಇದ್ರ ವ್ಯಾಲ್ಯೂ ಬೇರೆ ಆಗಿರಬಹುದು. 10 ಬದಲಾಗಿ 9 ಆಗಿರಬಹುದು. ಸೊ ಇದ್ರ ನಿಜವಾದ ವ್ಯಾಲ್ಯೂ 9 ಆಗಿದ್ರೆ ನೀವು ಮೆಜರ್ ಮಾಡ್ತಾ ಇರೋದು 10. ಅಂದ್ರೆ ಎರರ್ ಎಷ್ಟಾಗಿದೆ ಸ್ನೇಹಿತರೆ? 1 ತಾನೆ. ಸೊ ಅದೇ ಎರರ್ ಅಂದ್ರೆ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಓಕೆ, ಇವೆರಡು ಡಿಫರೆನ್ಸ್ ಆಗಿರೋದು ಎರರ್ ಆಗಿರುತ್ತೆ. ಸೊ ಏನಪ್ಪಾ ಹಾಗಾದ್ರೆ ಟ್ರೂ ವ್ಯಾಲ್ಯೂ ಅಂದ್ರೆ ಏನು? ಟ್ರೂ ವ್ಯಾಲ್ಯೂ ಅಂದ್ರೆ ಸ್ನೇಹಿತರೆ, ಇದೇನ್ ಲೆಂತ್ ಕಾಣ್ತಾ ಇದ್ರೆ ಇದ್ರ ಎಕ್ಸಾಕ್ಟ್ ಲೆಂತ್. ಎಕ್ಸಾಕ್ಟ್ ಅಂದ್ರೆ ಎಕ್ಸಾಕ್ಟ್ ಲೆಂತ್ ನ ಟ್ರೂ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಇಲ್ಲೇನ್ ನೀವು ಇದನ್ನ ಮೆಜರ್ ಮಾಡ್ತಾ ಇದ್ರು, ಈ ಮೆಜರ್ಮೆಂಟ್ ನಲ್ಲಿ ಏನೋ ಒಂದು ತಪ್ಪಾಗಿರ್ಬೋದು. ಅಂದ್ರೆ ಉದಾಹರಣೆಗೆ ನೀವು ನೋಡ್ತಾ ಇರೋದು ವಿಧಾನ ತಪ್ಪಾಗಿರ್ಬಹುದು, ಅಥವಾ ಅದರಲ್ಲಿ ಆ ಸ್ಕೇಲ್ ನಲ್ಲೇ ಏನಾದ್ರೂ ಒಂದು ತಪ್ಪಾಗಿರ್ಬಹುದು. ಓಕೆ, ಅದರಿಂದ ಎಕ್ಸಾಕ್ಟ್ ಟ್ರೂ ವ್ಯಾಲ್ಯೂ ಆಗಲ್ಲ. ಸೊ ಅದಕ್ಕೆ ನೀವ್ ಏನ್ ಮೆಜರ್ ಮಾಡ್ತಾ ಇದ್ದೀರೋ ಅದನ್ನ ಮೆಜರ್ಡ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಯಾವಾಗ್ಲೂ ಏನ್ ಮೆಜರ್ಮೆಂಟ್ ಮಾಡ್ತಿರ್ತೀರಲ್ಲ, ಆ ಮೆಜರ್ಡ್ ವ್ಯಾಲ್ಯೂ ನಲ್ಲಿ ಏನೋ ಸ್ವಲ್ಪ ಎರರ್ ಇರ್ಲಿಕ್ಕೆ ಬೇಕು. ಓಕೆ, ಅದನ್ನೇ ಎರರ್ ಅಂತ ಕರಿತೀವಿ. ಅಂದ್ರೆ ಅದು ಟ್ರೂ ವ್ಯಾಲ್ಯೂ ಬೇರೆನೇ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ಇವಾಗ ಕ್ವಶನ್ ಬಂದಿರೋದು ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನು? ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೆ ಅದನ್ನೇ ನಾವು ನೋಡ್ತಾ ಇರೋದು ಸ್ನೇಹಿತರೆ. ಸೊ ಇಲ್ಲಿ ಓಕೆ, ಸೊ ಇವಾಗ ಇದು ನಮ್ಮ ಹತ್ರ ಒಂದು ಬಾಕ್ಸ್ ಇತ್ತು. ಸೊ ಈ ಬಾಕ್ಸ್ ನ ನಾವು ಮೆಜರ್ ಮಾಡಿದ್ವಿ. ಸೊ ಮೆಜರ್ ಮಾಡಿದ್ಮೇಲೆ ನಮಗೇನ್ ಬಂದಿರೋದು, ಈ ವ್ಯಾಲ್ಯೂ ಬಂದ್ಬಿಟ್ಟು ಮೆಜರ್ಡ್ ವ್ಯಾಲ್ಯೂ ಆಗಿದೆ. ಈಗ ನನಗೆ ಇದ್ರ ಟ್ರೂ ವ್ಯಾಲ್ಯೂ ಗೊತ್ತಿಲ್ಲ. ಉದಾಹರಣೆಗೆ ಇದ್ರ ಟ್ರೂ ವ್ಯಾಲ್ಯೂ ಗೊತ್ತಿಲ್ಲ. ಟ್ರೂ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತೆ? ಇದ್ರ ಎಕ್ಸಾಕ್ಟ್ ಆಗಿ ಇತ್ತು, ಎಲ್ಲ ಪ್ರಿಸೈಸ್ ಆಗಿತ್ತಂದ್ರೆ ನಮಗೆ ಟ್ರೂ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ನಮ್ಗೆ ಯಾರೋ ಈ ಒಂದು ಬಾಕ್ಸ್ ಕೊಟ್ರು, ಇದನ್ನ ನೀವು ಮೆಜರ್ಮೆಂಟ್ ಮಾಡ್ತೀರಾ. ಸೊ ಮೆಜರ್ಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ ಅಂದ್ರೆ ಮೆಜರ್ಡ್ ವ್ಯಾಲ್ಯೂ ಬರುತ್ತೆ. ಈಗ ನಿಮ್ಗೆ ಎರರ್ ಬೇಕಾಗಿದೆ. ಇದೇನ್ ಕಾಣ್ತಾ ಇದೆಯಲ್ಲ ಇಲ್ಲಿ, ಎರರ್ ನಿಮಗೆ ಬೇಕಾಗಿದೆ. ಆದ್ರೆ ಇವಾಗ ಚೆಕ್ ಮಾಡಿರೋ ನೀವು ಮೆಜರ್ಡ್ ವ್ಯಾಲ್ಯೂ. ಎರರ್ ಯಾವಾಗ ಗೊತ್ತಾಗುತ್ತೆ ಸ್ನೇಹಿತರೆ? ನನಗೆ ಟ್ರೂ ವ್ಯಾಲ್ಯೂನು ಗೊತ್ತಿದ್ರೆ ಇದ್ರ ಎರಡು ಡಿಫರೆನ್ಸ್ ತಗೊಂಡ್ರೆ ನನಗೆ ಎರರ್ ಗೊತ್ತಾಗುತ್ತೆ. ಇವಾಗ ನಾನ್ ಮೆಜರ್ಮೆಂಟ್ ಮಾಡಿರೋದು ಮೆಜರ್ಡ್ ವ್ಯಾಲ್ಯೂ, ನನಗೆ ಎರರ್ ಬೇಕಾಗಿದೆ. ಅಂದ್ರೆ ಎರರ್ ಬೇಕಾಗಿದ್ರೆ ನನಗೆ ಟ್ರೂ ವ್ಯಾಲ್ಯೂ ಬೇಕು ತಾನೆ. ಸೊ ಟ್ರೂ ವ್ಯಾಲ್ಯೂ ನೋಡಿದ್ರೆ ಗೊತ್ತಿಲ್ಲ.
ಸೊ ಅದಕ್ಕೆ ಯಾವಾಗ್ಲಾದ್ರೂ ನಮ್ಗೆ ಟ್ರೂ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ನಾವು ಎರರ್ ಫೈಂಡ್ ಔಟ್ ಮಾಡಕ್ಕೆ ಒಂದು ಮೆಥಡ್ ನ ಅಡಾಪ್ಟ್ ಮಾಡ್ತೇವೆ ಸ್ನೇಹಿತರೆ. ಅದೇನಪ್ಪ ಮೆಥಡ್ ಅಂತ ಹೇಳಿದ್ರೆ, ಒಂದು ಏನೋ ಒಂದು ಟಾಪಿಕ್ ಇದೆ ಸ್ನೇಹಿತರೆ, ಪ್ರೊಬ್ಯಾಬಿಲಿಟೀಸ್ ಅಂತ. ಸೊ ಪ್ರೊಬ್ಯಾಬಿಲಿಟೀಸ್ ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗೂ ನಿಮ್ಗೆ ಟ್ರೂ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರೆ ಅದರ ಒಂದು ನಂಬರ್ ಆಫ್ ಅಬ್ಸರ್ವೇಷನ್ಸ್ ತಗೊಂಡ್ಬಿಟ್ಟು ಅದರ ಎವರೇಜ್ ತಗೊಂಡ್ರೆ ಆ ಏನ್ ವ್ಯಾಲ್ಯೂ ಬರುತ್ತೆ ಅದು ಟ್ರೂ ವ್ಯಾಲ್ಯೂಗೆ ಸಮೀಪ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಅರ್ಥ ಮಾಡಿ ಪ್ರಯತ್ನ ಪಡಿ. ಸಿನ್ಸ್ ವಿ ಡು ನಾಟ್ ನೋ ದ ಟ್ರೂ ವ್ಯಾಲ್ಯೂ, ನೋಡಿ ನನಗೆ ಟ್ರೂ ವ್ಯಾಲ್ಯೂ ಗೊತ್ತಿದ್ರೇನೆ ನಾನು ಎರರ್ ಫೈಂಡ್ ಔಟ್ ಮಾಡ್ಬೋದು. ಯಾಕಂದ್ರೆ ನಾನು ಇಲ್ಲಿ ಮೆಜರ್ ಮಾಡಿರೋದು ಮೆಜರ್ಡ್ ವ್ಯಾಲ್ಯೂ, ನನಗೆ ಟ್ರೂ ವ್ಯಾಲ್ಯೂ ಗೊತ್ತಿತ್ತಪ್ಪ ಅಂದ್ರೆ ನಾನು ಎರರ್ ಫೈಂಡ್ ಔಟ್ ಮಾಡಬಹುದು. ಸಿನ್ಸ್ ವಿ ಡು ನಾಟ್ ನೋ ದ ಟ್ರೂ ವ್ಯಾಲ್ಯೂ, therefore to know the error in measurement, okay, we take number of observations. ನಾನು ಹೇಳಿದ್ನಲ್ಲ ಪ್ರೊಬ್ಯಾಬಿಲಿಟಿ ಅಂತ ಒಂದು ಟಾಪಿಕ್ ಇದೆ ಅಂತ. ಸೊ ಆ ಪ್ರೊಬ್ಯಾಬಿಲಿಟಿ ಪ್ರಕಾರ, ಪ್ರಿನ್ಸಿಪಲ್ ಆಫ್ ಪ್ರೊಬ್ಯಾಬಿಲಿಟಿ ಪ್ರಕಾರ ಏನ್ ಹೇಳ್ತಾನೆ, ನಂಬರ್ ಆಫ್ ಅಬ್ಸರ್ವೇಷನ್ಸ್ ನ ತಗೊಂಡ್ಬಿಟ್ಟು ಅದರ ಎವರೇಜ್ ತಗೊಳ್ಳೋಣ. ಸೊ ಎವರೇಜ್ ತಗೊಂಡ್ರೆ ಅದೇನ್ ಎವರೇಜ್ ವ್ಯಾಲ್ಯೂ ಬರುತ್ತೆ ಅದು ನಮ್ಮ ಈ ಟ್ರೂ ವ್ಯಾಲ್ಯೂಗೆ ಸಮೀಪವಾಗಿರುತ್ತೆ ಅಂತ ಹೇಳ್ತಾನೆ ಸ್ನೇಹಿತರೆ. ಸೊ ಏನಪ್ಪ ಇದು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂದ್ರೆ ಏನು? ಈಗ ಇಲ್ಲಿ ಬಂದ್ಬಿಟ್ಟು ಒಬ್ಬ ಯಾವನೋ ಮನುಷ್ಯ ಬರ್ತಾನೆ, ಅವನ್ ಬಂದ್ಬಿಟ್ಟು ಇದನ್ನ ಚೆಕ್ ಮಾಡ್ತಾನೆ, ಈ ಲೆಂತ್ ನ ಚೆಕ್ ಮಾಡ್ತಾನೆ. ಚೆಕ್ ಮಾಡಿಬಿಟ್ಟು ಅವನು ಏನ್ ಹೇಳ್ತಾನೆ, A1 ಆಗಿದೆ ಅಂತ ಹೇಳ್ತಾನೆ. ಓಕೆ, ಇನ್ನೊಬ್ಬ ಬರ್ತಾನೆ ಸೆಕೆಂಡ್ ಪರ್ಸನ್, ಅವನ್ ಬಂದ್ಬಿಟ್ಟು ಇದೇ ಬಾಕ್ಸ್ ನ ಪುನಃ ಚೆಕ್ ಮಾಡ್ತಾನೆ. ಅವನು ಚೆಕ್ ಮಾಡುವ ವಿಧಾನ ಸ್ವಲ್ಪ ಬೇರೆ ಆಗಿರ್ಬೋದು, ಅಥವಾ ಅವನೇನೋ ಸರಿ ನೋಡಿರ್ಲಿಕ್ಕಿಲ್ಲ. ಅವನ್ ಏನ್ ಹೇಳ್ತಾನೆ, ಇಲ್ಲ ಇದು A1 ಅಲ್ಲ, ಇದರ ರೀಡಿಂಗ್ ಬಂದ್ಬಿಟ್ಟು A2 ಆಗಿದೆ ಅಂತ ಹೇಳ್ತಾನೆ. ಸೊ ಎರಡು ಅಬ್ಸರ್ವೇಷನ್ಸ್ ಆಯ್ತಾ. ಸೊ ಈ ತರ ಇನ್ನೊಬ್ಬ ಬರ್ತಾನೆ, ಅವನ್ ಬಂದ್ಬಿಟ್ಟು ಅವನು ಚೆಕ್ ಮಾಡ್ತಾನೆ. ಸೊ ಅವ್ನು ಚೆಕ್ ಮಾಡಿ ಏನ್ ಹೇಳ್ತಾನೆ, ಇಲ್ಲಪ್ಪ ಇದು A2 ಅಲ್ಲ, ಇದು A3 ಆಗಿದೆ, ಇದರ ಲೆಂತ್ ಬಂದ್ಬಿಟ್ಟು A3 ಆಗಿದೆ ಅಂತ ಹೇಳ್ತಾನೆ. ಹೀಗೆ ನಂಬರ್ ಆಫ್ ದ ಅಬ್ಸರ್ವೇಷನ್ಸ್ ನ ತಗೋತೇವೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು therefore A1, A2, A3 ಈ ತರ AN ವರೆಗೂ, ಅಂದ್ರೆ ಎಷ್ಟೋ ಒಂದು A5 ಆಗಿರ್ಬೋದು, A6 ಆಗಿರ್ಬೋದು, ಹೀಗೆ ಒಂದು AN ಜನ ಬಂದ್ಬಿಟ್ಟು ಇದನ್ನ ಚೆಕ್ ಮಾಡ್ತಾರೆ. ಇಷ್ಟು ಅಬ್ಸರ್ವೇಷನ್ಸ್ ನ ತಗೊಳ್ತಾರೆ ಸ್ನೇಹಿತರೆ. ಸೊ ಏನ್ ಆರ್ ದಿ ವ್ಯಾಲ್ಯೂಸ್ ಆಬ್ಟೈನ್ ಇನ್ ದಿ ಸರ್ಟನ್ ಮೆಷರ್ಮೆಂಟ್. ಸೊ ಈ ಮೆಷರ್ಮೆಂಟ್ ನಲ್ಲಿ ಇಷ್ಟು ವ್ಯಾಲ್ಯೂಸ್ ನ ಅಬ್ಸರ್ವ್ ಮಾಡ್ತೀವಿ. ಓಕೆ, ನೋಡಿ ಅಬ್ಸರ್ವ್ ಮಾಡ್ತಾ ಇರೋದು ಇದು ಒಂದೇ ಲೆಂತ್, ಆದ್ರೆ ಬೇರೆ ಬೇರೆ ಜನ ಮಾಡ್ತಾ ಇದ್ದಾರೆ ಅಥವಾ ಪುನಃ ಮಾಡ್ತಾ ಇದೀವಿ, ಅವಾಗ ನಮಗೆ ಒಂದು ಸ್ವಲ್ಪ ಎರರ್ ಡಿಫ್ರೆನ್ಸ್ ಎಷ್ಟು ಸಿಕ್ತೋ ಅಷ್ಟನ್ನ ಅದನ್ನ ನೋಟ್ ಮಾಡ್ತಾ ಹೋಗ್ತಾ ಇದೀವಿ ನಾವು. ಓಕೆ, ಸೊ ಇಷ್ಟು ಮೆಷರ್ಮೆಂಟ್ಸ್ ನ ತಗೊಂಡ್ವಿ. ಇದ್ರ ಯಾಕೆ ತಗೊಳ್ತಾ ಇದೀವಿ ಸ್ನೇಹಿತರೆ? ಯಾಕಂದ್ರೆ ನಮಗೆ ಎರರ್ ಬೇಕು. ಇದನ್ನೇನ್ ನಾನು ಮೆಜರ್ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಎಷ್ಟು ಎರರ್ ಇದೆ ಅಂತ ನೋಡ್ಬೇಕು. ಸೊ ಇದನ್ನ ನೋಡ್ಬೇಕಂದ್ರೆ ನನಗೆ ಟ್ರೂ ವ್ಯಾಲ್ಯೂ ಬೇಕು. ಸೊ ಟ್ರೂ ವ್ಯಾಲ್ಯೂ ಇದರದ್ದು ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಂದ್ರೆ ಪ್ರೊಬಬಿಲಿಟಿ ಪ್ರಿನ್ಸಿಪಲ್ ಪ್ರಕಾರ ಏನ್ ಹೇಳ್ತಾನೆ, ನಂಬರ್ ಆಫ್ ದ ಅಬ್ಸರ್ವೇಷನ್ ತಗೊಂಡದ್ರ ಎವರೇಜ್ ತಗೊಳ್ಳಿ, ಅದರ ಬಂದ ಮೊತ್ತ ಏನಾಗಿರುತ್ತೆ ಟ್ರೂ ವ್ಯಾಲ್ಯೂ ಸಮೀಪ ಇರುತ್ತೆ ಅಂತ ಹೇಳ್ತಾನೆ. ಆವಾಗ ನೀವು ಎರರ್ ನೋಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ನಾವು ಇದನ್ನ ಮಾಡ್ತಾ ಇರೋದು. ಓಕೆನಾ? ಸೊ ಇಲ್ಲಿ ನೋಡಿ, ದ ಅರ್ಥಮೆಟಿಕ್ ಮೀನ್ ಆಫ್ ದೀಸ್ ವ್ಯಾಲ್ಯೂಸ್ ಈಸ್ ಟೇಕನ್ ಆಸ್ ದ ಬೆಸ್ಟ್ ಪಾಸಿಬಲ್ ವ್ಯಾಲ್ಯೂ. ಅಂದ್ರೆ ಇದ್ರದ್ದು ಏನ್ ಮೀನ್ ಅಂದ್ರೆ ಇದರ ಸರಾಸರಿ. ದ ಅರ್ಥಮೆಟಿಕ್ ಮೀನ್ ಆಫ್ ದೀಸ್ ವ್ಯಾಲ್ಯೂ, ಈ these values is taken as best possible value that is close to true value. Okay, so ಇದರದ ಅರ್ಥಮೆಟಿಕ್ ಮೀನ್ ಆಗಿ ಇದೇನು ಅಬ್ಸರ್ವೇಷನ್ಸ್ ತಗೊಂಡಿದ್ದೀರಾ ನೀವು, ಇದರ ಅರ್ಥಮೆಟಿಕ್ ಮೀನ್ ಬಂದ್ಬಿಟ್ಟು ಟ್ರೂ ವ್ಯಾಲ್ಯೂಗೆ ಸಮೀಪವಾಗಿರುತ್ತೆ ಅಂತ ಹೇಳ್ತಾನೆ. ನನಗೆ ಟ್ರೂ ವ್ಯಾಲ್ಯೂನೇ ಬೇಕಾಗಿತ್ತು ಎರರ್ ನೋಡ್ಲಿಕ್ಕೆ. ಓಕೆ, ಸೊ ಅದಕ್ಕೆ ಇಲ್ಲಿ ನೋಡಿ, ಎ ಮೀನ್ ಇಸ್ ಈಕ್ವಲ್ ಟು ಇದನ್ನೇ ನೀವು ಅಬ್ಸರ್ವೇಷನ್ಸ್ ತಗೊಂಡಿದ್ದೀರಾ ಇದನ್ನ ಸರಾಸರಿ ತಗೋತಾರೆ, ಅದರ ಎವರೇಜ್ ತಗೋತಾರೆ. ಹೇಗ್ ತಗೋತಾರಪ್ಪ ಎವರೇಜ್ ಅಂದ್ರೆ, ಇದನ್ನ ಎಷ್ಟು ನೀವು ಅಬ್ಸರ್ವೇಷನ್ಸ್ ತಗೊಂಡಿದ್ದೀರಾ ಅದನ್ನ ಆಡ್ ಮಾಡಿ, ಇದನ್ನ ಎಷ್ಟು ಇಲ್ಲಿ ನೋಡಿ 1 2 3 4 ಈ ತರ ಕೌಂಟ್ ಮಾಡಿ n ಆಗಿದೆ, ಅದಕ್ಕೆ ಡಿವೈಡೆಡ್ ಬೈ n. ಸೊ ಇದು ಬಂದ್ಬಿಟ್ಟು ಎ ಮೀನ್ ಆಗಿದೆ ಸ್ನೇಹಿತರೆ. ಸೊ ಎ ಮೀನ್ ಬಂದ್ಬಿಟ್ಟು ಟ್ರೂ ವ್ಯಾಲ್ಯೂಗೆ ಸಮೀಪ. ಸೊ ಈ ವ್ಯಾಲ್ಯೂನ ತಗೊಂಡ್ಬಿಟ್ಟು ನಾನು ಇಲ್ಲಿ ಹಾಕಿದ್ರೆ ನನಗೆ ಆ ರೀಡಿಂಗ್ ನಲ್ಲಿ ಎಷ್ಟು ಎರರ್ ಇದೆ ಅಂತ ಗೊತ್ತಾಗುತ್ತೆ. ತಿಳಿತಾ ಇದೆಯಾ? ಸೊ ಇಲ್ಲಿ ಹಾಗಾದ್ರೆ ಅಬ್ಸಲ್ಯೂಟ್ ಎರರ್ ಅಂದ್ರೇನು, ಇದೇ ನಮ್ ಕ್ವಶನ್ ಆಗಿತ್ತು. ಅಬ್ಸಲ್ಯೂಟ್ ಎರರ್ ಅಂದ್ರೆ ಆ ಒಂದು ಮೆಷರ್ಮೆಂಟ್ ನಲ್ಲಿ, ಉದಾಹರಣೆಗೆ ಇಲ್ಲಿ ನೋಡಿ, ಇದೇನ್ A1 ನಿಮಗೆ ಈಗ ಒಬ್ಬ ಪರ್ಸನ್ ಬರ್ತಾನೆ, ಅವ್ನು ಬಂದಿದ್ದು ಚೆಕ್ ಮಾಡ್ತಾನೆ. ಸೊ ಅವ್ನು ಬಂದು ಏನ್ ಹೇಳ್ತಾನೆ, ಇದ್ರ ಮೆಷರ್ಮೆಂಟ್ A1 ಆಗಿದೆ ಅಂತ ಹೇಳ್ತಾನೆ. ಸೊ ಈ A1 ಏನ್ ಮೆಷರ್ಮೆಂಟ್ ಅವ್ನು ಹೇಳ್ತಾನೆ, ಈ A1 ಅಲ್ಲಿ ಎಷ್ಟು ಎರರ್ ಆಗಿದೆ ಅಂತ ನೋಡ್ಬೇಕಂದ್ರೆ ಅದನ್ನ ಅಬ್ಸಲ್ಯೂಟ್ ಎರರ್ ಆಫ್ ದಿಸ್ A1 ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡಿ, A1 ಬಂದ್ಬಿಟ್ಟು ಯಾವ ವ್ಯಾಲ್ಯೂ ಇದು ಮೆಷರ್ಡ್ ವ್ಯಾಲ್ಯೂ, ಯಾಕಂದ್ರೆ ಅವ್ನು ಮೆಷರ್ ಮಾಡ್ತಾ ಇದ್ದಾನೆ. ಇದು ಮೆಷರ್ಡ್ ವ್ಯಾಲ್ಯೂ A1, ಇದು ಟ್ರೂ ವ್ಯಾಲ್ಯೂ ಬಂದ್ಬಿಟ್ಟು ಎ ಮೀನ್. ಸೊ A1 ಮೈನಸ್ ಎ ಮೀನ್ ಬಂದ್ಬಿಟ್ಟು ಆ ಒಂದು A1 ನಲ್ಲಿರುವ ಎರರ್ ಅಂತ ತೋರಿಸುತ್ತೆ. ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಮೆಷರ್ಮೆಂಟ್ ನಲ್ಲಿ ಏನ್ ಎರರ್ ಆಗಿದೆ ಅದನ್ನ ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಓಕೆನಾ?
ಇಲ್ಲಿ ಏನಪ್ಪಾ ಈಗ ಎಕ್ಸಾಮ್ ನಲ್ಲಿ ಏನ್ ಬರಿಬೇಕು ಅಂದ್ರೆ ಇಲ್ಲಿ ನೋಡಿ ಅಬ್ಸಲ್ಯೂಟ್ ಎರರ್ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಇಂಡಿವಿಜುವಲ್ ಮೆಜರ್ಮೆಂಟ್ ಅಂಡ್ ದ ಟ್ರೂ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ ಇಸ್ ಕಾಲ್ಡ್ as ಅಬ್ಸಲ್ಯೂಟ್ ಎರರ್ ಆಫ್ ದ ಮೆಜರ್ಮೆಂಟ್. ಓಕೆ, ಇಲ್ಲಿ ನೋಡಿ then the errors of the individual measurement, that is absolute error in the individual measurement are ಅಂದ್ರೆ ಒಂದು ಇಂಡಿವಿಜುವಲ್ ಮೆಜರ್ಮೆಂಟ್ ನಲ್ಲಿ ಎಷ್ಟು ಎರರ್ ಇದೆ ಅನ್ನೋದೇನೆ ಅಬ್ಸಲ್ಯೂಟ್ ಎರರ್. ಓಕೆ, ಉದಾಹರಣೆಗೆ ಇಲ್ಲಿ ನೋಡಿ, ಅದನ್ನೇ ನಾನು ಇವಾಗ ಲಾಸ್ಟ್ ಸ್ಲೈಡ್ ನಲ್ಲಿ ಏನು ಎಕ್ಸಾಂಪಲ್ ಕೊಟ್ಟೆ, ಆ ಬಾಕ್ಸ್ ನ ಮೆಜರ್ಮೆಂಟ್ ಮಾಡ್ತಾರೆ, ಮಾಡಿ ಒಬ್ಬ ಹೇಳ್ತಾನೆ A1 ಅಂದ್ರೆ ಮೆಜರ್ಮೆಂಟ್ ಮಾಡ್ತಾನೆ, ಅದರ ಲೆಂತ್ A1 ಇದೆ ಅಂತ ಹೇಳ್ತಾನೆ. ಓಕೆ, ಸೊ ನಾವು ಎ ಮೀನ್ ಅಂತ ಫೈಂಡ್ ಔಟ್ ಮಾಡಿದ್ವಿ. ಸೊ ಎ ಮೀನ್ ಇದೇನು ಎದ್ರ ಸಮೀಪ ಇರುತ್ತೆ ಅಂತ ಹೇಳಿದ್ ನಾನು, ಟ್ರೂ ವ್ಯಾಲ್ಯೂ ಸಮೀಪ ಇರುತ್ತೆ. ಟ್ರೂ ವ್ಯಾಲ್ಯೂ ಎದ್ರ ಟ್ರೂ ವ್ಯಾಲ್ಯೂ ಸ್ನೇಹಿತರೆ? ಸೊ ಈ ಬಾಕ್ಸ್ ಏನು ಇದು ಲೆಂತ್ ಇದೆಯಲ್ಲ, ಇದರ ಟ್ರೂ ವ್ಯಾಲ್ಯೂ. ಓಕೆ, ಸೊ ನಾನು ಮೆಜರ್ಡ್ ವ್ಯಾಲ್ಯೂ A1 ಅಂತ ಮಾಡಿದ್ದೆ, ಟ್ರೂ ವ್ಯಾಲ್ಯೂ ಬಂದ್ಬಿಟ್ಟು ಎ ಮೀನ್, ಸೊ ಇದರ ಡಿಫರೆನ್ಸ್ ಬಂದ್ಬಿಟ್ಟು ಎರರ್. ಓಕೆ, ಸೊ ಆ ಮೆಜರ್ಡ್ ವ್ಯಾಲ್ಯೂ ನಲ್ಲಿ ಇರುವ ಎರರ್ ಬಂದ್ಬಿಟ್ಟು A1 ಸ್ನೇಹಿತರೆ. ಸೊ ಇಲ್ಲಿ ಎರರ್ ನ ನಾವು ಈ ಟ್ರಯಾಂಗಲ್ ಇಂದ ಡಿನೋಟ್ ಮಾಡ್ತೀವಿ. ಓಕೆ, ಇಲ್ಲಿ ಅಬ್ಸಲ್ಯೂಟ್ ಎರರ್ ಅಂದ್ರೆ ಇಲ್ಲಿ ನೋಡಿ, ಇದು ಎರರ್ ಇನ್ ದಿ A1 ಇಸ್ ಈಕ್ವಲ್ ಟು A1 ಮೈನಸ್ ಎ ಮೀನ್. ಸೊ ಅದೇ ತರ ಎರರ್ ಇನ್ ದಿ A2, ಎರರ್ ಇನ್ ದಿ A2 ಅಂದ್ರೆ ಅಬ್ಸಲ್ಯೂಟ್ ಎರರ್ ಇನ್ ದಿ A2 ಅಂದ್ರೆ ಇದು ಎರಡನೇ ರೀಡಿಂಗ್ A2, ಅದರಲ್ಲಿ ಮೈನಸ್ ಎ ಮೀನ್. ಅರ್ಥ ಆಗ್ತಿದೆ ನಿಮಗೆ? ಸೊ A2 ಅಂತ ಹೇಳಿದ್ರೆ ಏನು, ಇದು ಮೆಜರ್ಡ್ ವ್ಯಾಲ್ಯೂ, ಇದು ಟ್ರೂ ವ್ಯಾಲ್ಯೂ. ಸೊ ಅದೇ ತರ A3 ಅಂದ್ರೆ ಇದು ಮೂರನೇ ರೀಡಿಂಗ್ ಏನ್ ನೀವು ತಗೊಂಡಿದ್ರ, ಅದು ಮೆಜರ್ಡ್ ವ್ಯಾಲ್ಯೂ ಮೈನಸ್ ಎ ಮೀನ್ ಅಂದ್ರೆ ಅದೇ ಟ್ರೂ ವ್ಯಾಲ್ಯೂ, ಅಂದ್ರೆ ಅದೇನು ನಾವು ಟ್ರೂ ವ್ಯಾಲ್ಯೂಗೆ ಸಮೀಪ ಇರುತ್ತೆ ಅಂತ ಏನು ಅರ್ಥಮೆಟಿಕ್ ಮೀನ್ ತೆಗೆದಿದ್ವೋ ಅದು. ಸೊ ಆ ತರ ನೀವು ಎಷ್ಟು ನಿಮ್ದು ರೀಡಿಂಗ್ಸ್ ಇದೆ ಅಷ್ಟು ಮಾಡ್ತಾ ಹೋಗ್ತೇವೆ. ಸೊ ಇಲ್ಲಿ ಸಪೋಸ್ AN ರೀಡಿಂಗ್ ವರೆಗೂ ತಗೊಂಡಿದ್ರೆ ಎರರ್ ಇನ್ ದಿ ರೀಡಿಂಗ್ A, ದಟ್ ಇಸ್ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಎ ಮೀನ್. ಸೊ ಇದು ಅಬ್ಸಲ್ಯೂಟ್ ಎರರ್ ಆಗಿದೆ ಸ್ನೇಹಿತರೆ. ಓಕೆನಾ? ಸೊ ಈಗ ಏನಾಯ್ತು ಸ್ನೇಹಿತರೆ ಅಂದ್ರೆ, ಇದು ಡೆಲ್ಟಾ A1 ಅಂದ್ರೆ ಏನು ಇವಾಗ ಹೇಳಿದ್ ನಾನು, ಈ ಒಂದನೇ ರೀಡಿಂಗ್ ನಲ್ಲಿ ಇರುವ ಎರರ್ ಇದು ಡೆಲ್ಟಾ A1, ಇದು ಎರಡನೇ ರೀಡಿಂಗ್ ನಲ್ಲಿರುವ ಎರರ್ ಡೆಲ್ಟಾ A2, ಮೂರನೇ ರೀಡಿಂಗ್ ನಲ್ಲಿರುವ ಎರರ್ ಡೆಲ್ಟಾ A3. ಓಕೆ, ಸೊ ಈ ತರ ಇದೆಲ್ಲ ಎರರ್ಸ್ ನೇ ನಾನು ಆಡ್ ಮಾಡಿದಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ದ ಅರ್ಥಮೆಟಿಕ್ ಮೀನ್ ಆಫ್ ಆಲ್ ಅಬ್ಸಲ್ಯೂಟ್ ಎರರ್ಸ್. ಅಂದ್ರೆ ಇದೇನ್ ನೀವು ಅಬ್ಸಲ್ಯೂಟ್ ಎರರ್ಸ್ ನೋಡ್ತಾ ಇದ್ರಿ, ಇವು ಅಬ್ಸಲ್ಯೂಟ್ ಎರರ್ ತಾನೆ, ಇದು ಡೆಲ್ಟಾ A1 ಡೆಲ್ಟಾ A2 ಡೆಲ್ಟಾ A3. ಈ ಅಬ್ಸಲ್ಯೂಟ್ ಎರರ್ ದೇ ನೀವು ಮೀನ್ ತಗೊಂಡ್ರೆ, ಇದರದ ಸರಾಸರಿ ತಗೊಂಡ್ರೆ, ಸಿ ದ ಅರ್ಥಮೆಟಿಕ್ ಮೀನ್ ಆಫ್ ಆಲ್ ದ ಅಬ್ಸಲ್ಯೂಟ್ ಎರರ್ is taken as the final or the mean absolute error of the value of the physical quantity A. ಅಂದ್ರೆ ಇದೇನು ನೀವು ಅಬ್ಸಲ್ಯೂಟ್ ಎರರ್ ನೋಡ್ತಾ ಇದ್ರ, ಇದನ್ನೇ ಇದ್ರದ್ದು ಮೀನ್ ತಗೊಂಡ್ಬಿಟ್ರೆ ಅದನ್ನ ಏನ್ ಕರಿತೀವಿ ಅಂದ್ರೆ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಮೀನ್ ಹೆಂಗ್ ತಗೊಳ್ತಾರೆ? ಸೊ ನಾವು ನೋಡಿದ್ವಿ ಲಾಸ್ಟ್ ಸ್ಲೈಡ್ ನಲ್ಲಿ, ಮೀನ್ ಅಂದ್ರೆ ಸರಾಸರಿ. ಸೊ ಸರಾಸರಿನ ಯಾವ ತರ ತಗೋತೀವಿ, ಅದನ್ನೆಲ್ಲ ಆಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ನಂಬರ್ ಇದೆಯೋ ಅಷ್ಟು ನಂಬರ್ ಇಂದ ಡಿವೈಡ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಅದನ್ನೇ ಮಾಡುದು. ಇದನ್ನ ಏನಂತ ಕರಿತೀವಿ ಇಲ್ಲಿ ನೋಡಿ, ಇದನ್ನ ಎಲ್ಲ ನಾನು ಆಡ್ ಮಾಡಿದ್ರೆ ಇದನ್ನ ಡೆಲ್ಟಾ ಎ ಮೀನ್ ಅಂತ ಕರಿತೇನೆ. ಓಕೆ, ಡೆಲ್ಟಾ ಎ ಮೀನ್. ಓಕೆನಾ? ದಸ್ ಡೆಲ್ಟಾ ಎ ಮೀನ್ ಅಂದ್ರೆ ಡೆಲ್ಟಾ A1 ಮಾಡ್ಯುಲಸ್ ಆಫ್ ಡೆಲ್ಟಾ A1 ಮಾಡ್ಯುಲಸ್ ಆಫ್ ಡೆಲ್ಟಾ A2 A3 ಎಷ್ಟು ಇದೆ ಡಿವೈಡೆಡ್ ಬೈ n. ಸೊ ಇದೇನಂದ್ರೆ ಇದೇನ್ ಲೈನ್ಸ್ ಕಾಣ್ತಾ ಇದ್ದೇವಲ್ಲ, ಇದನ್ನ ಮಾಡ್ಯುಲಸ್ ಅಂತ ಕರಿತೀವಿ. ಮಾಡ್ಯುಲಸ್ ಅಂದ್ರೆ ಏನ್ ಸ್ನೇಹಿತರೆ ಅಂದ್ರೆ, ಇಲ್ಲೇನ್ ನೋಡ್ತಾ ಇದ್ದೀರಲ್ಲ ನೀವು, ಇದು ಮೆಜರ್ಡ್ ವ್ಯಾಲ್ಯೂ, ಇದು ಟ್ರೂ ವ್ಯಾಲ್ಯೂ. ಓಕೆನಾ? ಇದು ಕೆಲವೊಂದ್ ಸಾರಿ ಪಾಸಿಟಿವ್ ಆಗಿರ್ಬೋದು, ಕೆಲವೊಂದ್ ಸಾರಿ ನೆಗೆಟಿವ್ ಆಗಿರ್ಬೋದು. ಅರ್ಥ ಮಾಡ್ಕೊಳ್ಳಿ, ಪ್ರಯತ್ನ ಪಡಿ. ಇದು 10 ಇದೆ ಅನ್ಕೊಳ್ಳಿ, A1 ಅನ್ನೋದು 10 ಇದೆ ಅನ್ಕೊಳ್ಳಿ. ಇದು 10 ಅನ್ನೋದು ಏನು ಇವಾಗ ಮೆಜರ್ಡ್ ವ್ಯಾಲ್ಯೂ. ಈಗ ಆ ಟ್ರೂ ವ್ಯಾಲ್ಯೂ, ಆ ಬಾಕ್ಸ್ ಅದು ಟ್ರೂ ವ್ಯಾಲ್ಯೂನೇ ಬಂದ್ಬಿಟ್ಟು 9 ಆಗಿತ್ತಂದ್ರೆ 10 ಮೈನಸ್ 9 ಬಂದ್ಬಿಟ್ಟು ಏನಿದು ಪಾಸಿಟಿವ್ 1 ಆಗುತ್ತಾ? ಓಕೆ, ಅದೇ ತರ ಇಲ್ಲಿ ಮೆಜರ್ಡ್ ವ್ಯಾಲ್ಯೂ A2 ಮೆಜರ್ಡ್ ವ್ಯಾಲ್ಯೂ 10 ಆಗಿದೆ ಅನ್ಕೊಳ್ಳಿ ಒನ್ಸ್ ಅಗೇನ್. ಸೊ ಇಲ್ಲಿ ಮೆಜರ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು 8 ಆಗಿದೆ ಅನ್ಕೊಳ್ಳಿ. ಓಕೆ, ನಿಮ್ದು ಟ್ರೂ ವ್ಯಾಲ್ಯೂ ಬಂದ್ಬಿಟ್ಟು 9 ಆಗಿದೆ. ಸೊ 8 ಮೈನಸ್ 9 ಬಂದ್ಬಿಟ್ಟು ಎಷ್ಟಾಯ್ತು? -1. ಸೊ ಈ ತರ ಎರರ್ ಬಂದ್ಬಿಟ್ಟು ಏನಾಗಿರುತ್ತೆ ಸ್ನೇಹಿತರೆ, ಸಮ್ಟೈಮ್ಸ್ ನೆಗೆಟಿವ್ ಆಗಿರ್ಬೋದು, ಸಮ್ಟೈಮ್ಸ್ ಪಾಸಿಟಿವ್ ಆಗಿರ್ಬೋದು. ಓಕೆ, ಸೊ ಅದಕ್ಕೆ ನಾವು ಅದನ್ನ ನೆಗೆಟಿವ್ ಪಾಸಿಟಿವ್ ಅಂತ ತಗೊಳ್ಳಲ್ಲ. ಎರರ್ ಅಂದ್ರೆ ಎರರ್. ಓಕೆ, ಎರರ್ ಅಂದ್ರೆ ಏನು? ತಪ್ಪೇ, ನೆಗೆಟಿವ್ ಆಗಿರ್ಲಿ ಪಾಸಿಟಿವ್ ಆಗಿರ್ಲಿ. ಓಕೆ, ನಾವು ಏನೋ ಎರರ್ ನ ಯಾವಾಗ್ಲೂ ಅದರದ್ದು ಸೈನ್ ನೋಡುವುದಿಲ್ಲ ಸ್ನೇಹಿತರೆ. ನಾವು ಅದನ್ನ ಬರೀ ಅದರದ ಮ್ಯಾಗ್ನಿಟ್ಯೂಡ್ ನೋಡ್ತೀವಿ, ಅದಕ್ಕೆ ಇದನ್ನ ಮಾಡ್ಯುಲಸ್ ಅಂತ ಹಾಕ್ತೀವಿ. ಸೊ ಎ ಮೀನ್ ಅಂದ್ರೆ ಇದು ಎರರ್ ಇನ್ ದಿ ಡೆಲ್ಟಾ A1 ಡೆಲ್ಟಾ A2 ಡೆಲ್ಟಾ A3 ಇದರ ಎವರೇಜ್ ತೆಗಿಬೇಕು ಸ್ನೇಹಿತರೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ರಿಲೇಟಿವ್ ಎರರ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ರಿಲೇಟಿವ್ ಎರರ್. ಸೊ ಇಲ್ಲಿ
ಸ್ನೇಹಿತರೆ, ಇದನ್ನ ಒಂದು ಉದಾಹರಣೆ ಏನು ಒಂದು ಉದಾಹರಣೆ ತಗೊಂಡು ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಈಗ ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬ 10 ಮೀಟರ್ ಅಂತ ಇದೆ. 10 ಮೀಟರ್ ಅಂತ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಒಬ್ಬ ಮನುಷ್ಯನ ಏನ್ ಮಾಡ್ತಾನೆ, ಅವನಿಗೆ ನೀವು ಒಂದು 10 ಮೀಟರ್ ಡಿಸ್ಟೆನ್ಸ್ ಇದೆ, ಅದನ್ನ ಮೆಜರ್ ಮಾಡಿ ಅಂತ ಕೊಡ್ತೀರಾ, ಅಸೈನ್ ಮಾಡ್ತೀರಾ ಅನ್ಕೊಳ್ಳಿ ಯಾವುದೋ ಒಬ್ಬನಿಗೆ. ಅವ್ನು ಏನ್ ಮಾಡ್ತಾನೆ, 10 ಮೀಟರ್ನ ಅವನು ಇದು ಮಾಡ್ಬೇಕಿತ್ತು, ಏನಪ್ಪಾ ಮೆಜರ್ ಮಾಡ್ಬೇಕಾಗಿತ್ತು 10 ಮೀಟರ್ನ. ಸೊ ಅವನು ಬೈ ಮಿಸ್ಟೇಕ್ ಆಗಿ 11 ಮೀಟರ್ ಮಾಡ್ತಾನೆ ಸ್ನೇಹಿತರೆ. ಸೊ 11 ಮೀಟರ್ ಅವನು ಮೆಜರ್ ಮಾಡ್ತಾನೆ. ಓಕೆ, ಹಾಗಾದ್ರೆ ಅವ್ನು ಮಾಡಿರೋದು ತಪ್ಪೆಷ್ಟು? ಸಿ, ಅವನು 10 ಮೀಟರ್ಸ್ ನ ಮೆಜರ್ ಮಾಡ್ಬೇಕಿತ್ತು, 10 ಮೀಟರ್ಸ್ ಮೆಜರ್ ಮಾಡ್ಬೇಕಿತ್ತು ಅವನು. ಆದ್ರೆ ಅವನೇನು ಎಷ್ಟು ಮೆಜರ್ ಮಾಡ್ತಾನೆ? 11 ಮೀಟರ್ಸ್ ಮೆಜರ್ ಮಾಡ್ತಾನೆ. ಸೊ ಎರರ್ ಎಷ್ಟು ಮಾಡ್ತಾನೆ ಸ್ನೇಹಿತರೆ? ಅವನು ಎರರ್ ಬಂದ್ಬಿಟ್ಟು 1 ಮೀಟರ್ ಎರರ್ ಮಾಡ್ತಾನೆ. ಓಕೆ, ಸೊ ಅದೇ ತರ ಇನ್ನೊಬ್ಬ ಮನುಷ್ಯ ಏನ್ ಮಾಡ್ತಾನೆ, ಜಸ್ಟ್ ಅ ಮಿನಿಟ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇನ್ನೊಬ್ಬನಿಗೆ ಕರಿತೀರಾ ನೀವು, ಕರೆದ್ಬಿಟ್ಟು ಅವನಿಗೆ ಈ 100 ಮೀಟರ್ ಮೆಜರ್ ಮಾಡ್ಲಿಕ್ಕೆ ಹೇಳ್ತೀರಾ. ಓಕೆ, ಅವನ್ ಏನ್ ಮಾಡ್ತಾನೆ, 100 ಮೀಟರ್ ನ ಮೆಜರ್ ಮಾಡ್ಬೇಕಿತ್ತು. ಸೊ ಬೈ ಮಿಸ್ಟೇಕ್ ಆಗಿ ಅವನ್ ಏನ್ ಮಾಡ್ತಾನೆ, 102 ಮೆಜರ್ 102 ಮೀಟರ್ ಮೆಜರ್ ಮಾಡ್ತಾನೆ. ಓಕೆ, ಏನ್ ಹೇಳ್ತಾನೆ, ಸರ್ ಇದು 102 ಮೀಟರ್ ಇದೆ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಇವನ್ ಎಷ್ಟು ಎರರ್ ಮಾಡಿದ, ಅವನಿಗೆ 100 ಮೀಟರ್ ಮೆಜರ್ ಮಾಡ್ಬೇಕಿತ್ತು, ಆದ್ರೆ ಮೆಜರ್ ಎಷ್ಟು ಮಾಡ್ತಾನೆ ಅವನು? 102 ಮೀಟರ್ಸ್, ಅಂದ್ರೆ 2 ಮೀಟರ್ ಮೆಜರ್ಮೆಂಟ್ ತಪ್ಪು ಮಾಡ್ತಾನೆ. ಸೊ ಇವಾಗ ಇದ್ರಲ್ಲಿ ನೋಡಿದ್ರೆ ಇದು ಅಬ್ಸಲ್ಯೂಟ್ ಎರರ್ ತಾನೆ ಸ್ನೇಹಿತರೆ. ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನಿತ್ತು? ಇದು ಅಬ್ಸಲ್ಯೂಟ್ ಎರರ್ ಅಂದ್ರೆ ಒಂದು ರೀಡಿಂಗ್ ನಲ್ಲಿ ನೀವೇನ್ ಎರರ್ ಮಾಡ್ತಾ ಇದ್ದೀರೋ ಅದನ್ನ ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು 10 ಮೀಟರ್ ಇತ್ತು, ಇವನ್ ಬಂದ್ಬಿಟ್ಟು ಇಲ್ಲಿ 11 ಮೀಟರ್ ಮಾಡ್ದ, ಅಂದ್ರೆ ಈ ರೀಡಿಂಗ್ ನಲ್ಲಿ ಏನ್ ತಪ್ಪು ಮಾಡ್ದಾನೆ, 1 ಮೀಟರ್ ತಪ್ಪು ಮಾಡ್ತಾನೆ. ಸೊ ಈ 1 ಮೀಟರ್ ಬಂದ್ಬಿಟ್ಟು ಅಬ್ಸಲ್ಯೂಟ್ ಎರರ್. ಓಕೆ, ಸಿಮಿಲರ್ಲಿ ಇದು 2 ಮೀಟರ್ ಬಂದ್ಬಿಟ್ಟು ಇದು ಅಬ್ಸಲ್ಯೂಟ್ ಎರರ್. ಓಕೆ, ಸೊ ಇವೆರಡು ಅಬ್ಸಲ್ಯೂಟ್ ಎರರ್. ಇವಾಗ ನಾ ಏನ್ ಒಂದ್ ಕ್ವಶನ್ ಕೇಳ್ತೇನೆ ಸ್ನೇಹಿತರೆ ನಿಮ್ಗೆ. ಸೊ ಈ ಅಬ್ಸಲ್ಯೂಟ್ ಎರರ್, ಇವೆರಡು ಅಬ್ಸಲ್ಯೂಟ್ ಎರರ್ ನಲ್ಲಿ ಯಾರು ಹೆಚ್ಚಿಗೆ ಇದು ಮಾಡ್ತಾರೆ, ಎರರ್ ಮಾಡ್ತಾನೆ? ಈ ಮನುಷ್ಯ, ಈ ಮೇಲಿನ ಫಸ್ಟ್ ಮನುಷ್ಯ ಹೆಚ್ಚಿಗೆ ಎರರ್ ಮಾಡ್ತಾನೋ, ಸೆಕೆಂಡ್ ಮನುಷ್ಯ ಹೆಚ್ಚಿಗೆ ಎರರ್ ಮಾಡ್ತಾನೋ? ಸೊ ಇದು ನೋಡಿದ ತಕ್ಷಣ ಯಾರಾದ್ರೂ ಹೇಳ್ಬೋದು, ಸರ್ ಇವನು ಎರಡು ಮೀಟರ್ ಎರರ್ ಮಾಡ್ತಾ ಇದ್ದಾನೆ, 2 ಮೀಟರ್ ಎರರ್ ಮಾಡ್ತಾ ಇದ್ದಾನೆ, ಸೊ ಎರಡನೇ ಅವನೇ ಹೆಚ್ಚಿಗೆ ತಪ್ಪು ಮಾಡ್ತಾ ಇದ್ದಾನೆ ಫಸ್ಟ್ ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬೋದು. ಹೌದಾ ಇಲ್ವೋ? ಸೊ ಯಾಕಂದ್ರೆ ಇದು ಎರಡು ದೊಡ್ಡದಿದೆ. ಸೊ ಒಬ್ವಿಯಸ್ಲಿ ಹಾಗೆ ಇದೇನೋ ಒಂದು ಕಾಮನ್ ತಲೆಯಲ್ಲಿ ಹಂಗೆ ಒಂದು ಇದು ಬರುತ್ತೆ, ಥಾಟ್ ಬರುತ್ತೆ ಅಲ್ವಾ? ಸೊ ಆದ್ರೆ ಇದನ್ನ ಇನ್ನೂ ಡೀಟೇಲ್ ಆಗಿ ನೋಡಿದ್ರೆ ಇಲ್ಲಿ ನೋಡಿ, ಸೊ ಮೊದಲನೇ ಮನುಷ್ಯ ಎಷ್ಟು ಪರ್ಸೆಂಟೇಜ್ ಎರರ್ ಮಾಡ್ತಾನೆ ಅಂತ ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು, ಇವನು ಎರರ್ ಮಾಡಿದ್ದು 1 ತಾನೆ. ಸೊ ಒಂದು ಎಷ್ಟರಲ್ಲಿ ಎರರ್ ಮಾಡಿದಾನ ಅವನು? 10 ಮೀಟರ್ ಅಲ್ಲಿ ಎರರ್ ಮಾಡಿದ್ದಾನೆ. ಸೊ 1/10 into 100 ಅಂತ ಮಾಡಿದ್ರೆ 10% ಎರರ್ ಮಾಡ್ತಾನೆ ಸ್ನೇಹಿತರೆ. ಯಾರು? ಎರರ್ ಇನ್ ದಿ ಫಸ್ಟ್ ಮನುಷ್ಯ. ಸೊ ಸೆಕೆಂಡ್ ಮನುಷ್ಯ ಏನ್ ಮಾಡ್ತಾನೆ, 2 ಮೀಟರ್ ಎರರ್ ಮಾಡಿದ್ನ ಅವನು. 2 ಮೀಟರ್ ಎಷ್ಟರಲ್ಲಿ? 100 ನಲ್ಲಿ. ಓಕೆ, ಇದು ತಗೊಂಡ್ಬಿಟ್ರೆ ಇದು 2% ಎರರ್ ಆಗುತ್ತೆ. ಸೊ ಹಾಗಾದ್ರೆ ಯಾರು ಹೆಚ್ಚಿಗೆ ಎರರ್ ಮಾಡ್ತಾರೆ ಸ್ನೇಹಿತರೆ? ಇವನು 10% ಎರರ್ ಮಾಡ್ತಾ ಇದ್ದಾನೆ, ಇವನು ಬರೀ 2% ಎರರ್ ಮಾಡ್ತಾ ಇದ್ದಾನೆ. ಅಂದ್ರೆ ಓವರ್ ಆಲ್ ಪಾಯಿಂಟ್ ಆಫ್ ಟೆಲ್ಲಿಂಗ್ ಇಸ್ ಏನ್ ಹೇಳಬೇಕಾಗಿದೆ ಅಂದ್ರೆ, ಅಬ್ಸಲ್ಯೂಟ್ ಎರರ್ ನೋಡಿದ ತಕ್ಷಣ ನಾವು ಎಕ್ಸಾಕ್ಟ್ ಆಗಿ ಹೇಳಿಕ್ ಆಗಲ್ಲ. ಇಲ್ಲಿ ನೋಡಿ, ಅಬ್ಸಲ್ಯೂಟ್ ಎರರ್ ನೋಡಿ ಸಮಟೈಮ್ಸ್ ನಾವು ತಪ್ಪು ಕಲ್ಪನೆಯನ್ನು ಮಾಡಬಹುದು. ಇಲ್ಲಿ ನೋಡ್ಬೋದು ನೀವು, ಇವೆರಡು ಅಬ್ಸಲ್ಯೂಟ್ ಎರರ್ ತಾನೆ. ಇಲ್ಲಿ ನೋಡಿದ ತಕ್ಷಣ ಏನ್ ಅನಿಸುತ್ತೆ, ಇವನ್ 2 ಮೀಟರ್ ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೀಗ ಅನಿಸುತ್ತೆ. ಆದ್ರೆ ರಿಯಾಲಿಟಿ ಏನಿದೆ ಸ್ನೇಹಿತರೆ, ಇವನ್ ಬರೀ 2% ಎರರ್ ಮಾಡ್ತಾ ಇದ್ದಾನೆ, ಇವನ್ 10% ಎರರ್ ಮಾಡ್ತಾ ಇದ್ದಾನೆ. ಓಕೆ, ಸೊ ದೇರ್ ಫೋರ್ ಸಮಟೈಮ್ಸ್ ಅಬ್ಸಲ್ಯೂಟ್ ಎರರ್ ನಮ್ಗೆ ಒಂದು ರಾಂಗ್ ಡೈರೆಕ್ಷನ್ ಅಲ್ಲೂ ಹೋಗಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ನಮಗೆ ಎಕ್ಸಾಕ್ಟ್ ಆಗಿ ಒಂದು ಅನಾಲಿಸಿಸ್ ಮಾಡ್ಬೇಕಂತ ಹೇಳಿದ್ರೆ ನಾವು ರಿಲೇಟಿವ್ ಎರರ್ ನ ಕೂಡ ನೋಡ್ಬೇಕಾಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಎಕ್ಸಾಕ್ಟ್ ಆಗಿ ರಿಲೇಟಿವ್ ಎರರ್ ಡೆಫಿನೇಷನ್ ಏನಾಗಿದೆ ಅಂತ ನೋಡೋಣ ಇವಾಗ. ಸೊ ಹಾಗಾದ್ರೆ ರಿಲೇಟಿವ್ ಎರರ್ ಅಂದ್ರೆ ಸ್ನೇಹಿತರೆ, the relative error is the ratio of mean absolute error delta a mean to the mean value, that is a mean of the quantity measured. ಅಂದ್ರೆ ಈ ಡೆಲ್ಟಾ ಎ ಮೀನ್ ಅಂದ್ರೆ ಏನು ಅಂತ ನಾವು ಲಾಸ್ಟ್ ಹೆಂಗ್ ತೆಗೆದಿವಿ ಅಂತ ನೋಡಿದ್ವಿ ಪ್ರೀವಿಯಸ್ ಸ್ಲೈಡ್ಸ್ ನಲ್ಲಿ. ನೀವು ಪುನಃ ಹೋಗಿ ನೋಡಬಹುದು ಡೆಲ್ಟಾ ಎ ಮೀನ್ ಅಂದ್ರೆ ಯಾವ ತರ ತೆಗೆದಿದ್ವಿ ಅಂತ. ಓಕೆ, ಸೊ ಅಬ್ಸಲ್ಯೂಟ್ ಎರರ್ ಏನ್ ಮಾಡಿದ್ವಲ್ಲ, ಸೊ ಅದನ್ನೆಲ್ಲ ಆಡ್ ಮಾಡಿ, ಆ ಅಬ್ಸಲ್ಯೂಟ್ ಎರರ್ ನ ಆಡ್ ಮಾಡಿದ್ಮೇಲೆ ಅದರ ಸರಾಸರಿ ಏನ್ ತೆಗೆದಿದ್ರೆ ಅದನ್ನ ಡೆಲ್ಟಾ ಎ ಮೀನ್ ಅಂತ ಕರೆದಿದ್ವಿ ಸ್ನೇಹಿತರೆ. ಸೊ ನೋಡ್ಬೋದು ಹಿಂದಿನ ಸ್ಲೈಡ್ಸ್ ನಲ್ಲಿ ಹೋಗಿ. ಓಕೆ, ಸೊ ಡೆಲ್ಟಾ ಎ ಮೀನ್ ಮತ್ತು ಎ ಮೀನ್ ಇದರ ಎರಡನ್ನ ರೇಷಿಯೋ ಬಂದ್ಬಿಟ್ಟು ಅದನ್ನ ರಿಲೇಟಿವ್ ಎರರ್ ಅಂತ ಕರಿತೀವಿ. ಓಕೆ, ಸೊ ರಿಲೇಟಿವ್ ಎರರ್ ಅಂತ ಹೇಳಿದ್ರೆ ಡೆಲ್ಟಾ ಎ ಮೀನ್ ಡಿವೈಡೆಡ್ ಬೈ ಎ ಮೀನ್. ಸೊ ಏನಪ್ಪ ಡೆಲ್ಟಾ ಎ ಮೀನ್ ಅಂದ್ರೆ? ಡೆಲ್ಟಾ ಎ ಮೀನ್ ಅಂದ್ರೆ ಅಬ್ಸಲ್ಯೂಟ್ ಮೀನ್ ಎರರ್. ಸೊ ಮೀನ್ ಎ ಮೀನ್ ಅಂದ್ರೆ ಮೀನ್ ವ್ಯಾಲ್ಯೂ, ಅಂದ್ರೆ ಮೀನ್ ವ್ಯಾಲ್ಯೂ ಇದ್ರದ್ದು ನೀವೇನ್ ಮೆಜರ್ಮೆಂಟ್ ತಗೊಂಡಿದ್ರಲ್ಲ, ಇದು ಮೆಜರ್ಡ್ ವ್ಯಾಲ್ಯೂ. ಓಕೆ,
ಸೊ ನಂಬರ್ ಆಫ್ ದ ಅಬ್ಸರ್ವೇಷನ್ಸ್ ತಗೊಂಡಿದ್ರಿ, ಅದನ್ನ ಅವರೇಜ್ ಏನ್ ತೆಗಿತೀರಾ ಅದನ್ನ ಮೀನ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಸೊ ಇದು ರಿಲೇಟಿವ್ ಎರರ್. ಸೊ ರಿಲೇಟಿವ್ ಎರರ್ ಅಂದ್ರೆ ಯಾಕಪ್ಪ ತಗೋತೀವಿ ರಿಲೇಟಿವ್ ಎರರ್? ನಾವು ಲಾಸ್ಟ್ ಒಂದು ಎಕ್ಸಾಂಪಲ್ ಇಂದ ನೋಡಿದ್ವಿ. ಸೊ ಅಬ್ಸಲ್ಯೂಟ್ ಎರರ್ ಏನಾಗುತ್ತೆ, ಸಮ್ ಟೈಮ್ಸ್ ನಮಗೆ ಮಿಸ್ಲೀಡ್ ಮಾಡಬಹುದು. ಸೊ ಎಕ್ಸಾಕ್ಟ್ ಆಗಿ ಬೇಕಂದ್ರೆ ರಿಲೇಟಿವ್ ಎರರ್ ಇಂದ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ತಪ್ಪು ಮಾಡ್ತಾ ಇದ್ದಾನೆ, ಎಷ್ಟು ಪರ್ಸೆಂಟ್ ಎರರ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ರಿಲೇಟಿವ್ ಎರರ್ ನ ನೀವು ಪರ್ಸೆಂಟೇಜ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇದನ್ನ ಪರ್ಸೆಂಟೇಜ್ ಎರರ್ ಅಂತಾನೂ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ದಸ್ ಪರ್ಸೆಂಟೇಜ್ ಎರರ್ ಇಸ್ ಈಕ್ವಲ್ ಟು ಡೆಲ್ಟಾ ಎ, ಇದನ್ನು ಕೂಡ ಡೆಲ್ಟಾ ಅಂತ ಕರೀತಾರೆ. ಡೆಲ್ಟಾ ಎ ಇಸ್ ಈಕ್ವಲ್ ಟು ಡೆಲ್ಟಾ ಎ ಮೀನ್ ಡಿವೈಡ್ ಬೈ ಎ ಮೀನ್ ಇಂಟು 100. ಓಕೆ, ಸೊ ಎಷ್ಟು ಪರ್ಸೆಂಟೇಜ್ ತಪ್ಪು ಮಾಡ್ತಾ ಇದ್ದೀರಾ, ಎರರ್ ಇದೆ ಅಂತ ನೋಡ್ಬೇಕಂದ್ರೆ ರಿಲೇಟಿವ್ ಎರರ್ ಸ್ನೇಹಿತರೆ. ಈಗ ಸ್ನೇಹಿತರೆ ನಾವು ಅಬ್ಸಲ್ಯೂಟ್ ಎರರ್ ಅಂತ ನೋಡಿದ್ವಿ, ರಿಲೇಟಿವ್ ಎರರ್ ಅಂದ್ರೆ ಏನಂತ ನೋಡಿದ್ವಿ. ಇದರ ಡೆಫಿನೇಷನ್ಸ್ ಕೇಳಬಹುದು ಸಮ್ ಟೈಮ್ಸ್. ಬಟ್ ನಿಮ್ಗೆ ಸ್ನೇಹಿತರೆ ಇದು ಏನು ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಕೇಳ್ತಾನೆ ಸ್ನೇಹಿತರೆ ಇದರ ಮೇಲೆ. ಓಕೆ, ಸೊ ಇದೇನ್ ನಾವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನೋಡೋಣ. ಇದು ನಿಮ್ಮ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಸ್ನೇಹಿತರೆ. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸೊ ಏನ್ ಹೇಳ್ತಾನೆ ಅಂದ್ರೆ, ವಿ ಮೆಷರ್ ದ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡ್ಯುಲಮ್. ಅಂದ್ರೆ ಒಂದು ಸಿಂಪಲ್ ಪೆಂಡ್ಯುಲಮ್ ಇದೆ, ಪೆಂಡ್ಯುಲಮ್ ನ ನೀವು ನೋಡಿರಬಹುದು. ಸೊ ಆ ಪೆಂಡ್ಯುಲಮ್ ಏನು ಅದರ ಆಸಿಲೇಷನ್ ನ ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಇನ್ ಸಕ್ಸೆಸಿವ್ ಮೆಷರ್ಮೆಂಟ್ಸ್ ದ readings turn out to be 2.63 seconds, 2.56 seconds, 2.42 seconds, 2.71 seconds and 2.80 seconds. ಅಂದ್ರೆ ಆ ಪೆಂಡ್ಯುಲಮ್ ಏನು ಆಸಿಲೇಟ್ ಆಗ್ತಾ ಇದೆ, ಸೊ ಅದರ ಟೈಮಿಂಗ್ಸ್ ನ ಇವನು ರೆಕಾರ್ಡ್ ಮಾಡಿದಾನೆ. ಓಕೆ, ಸೊ ಇದು ಬಂದ್ಬಿಟ್ಟು ಇಷ್ಟು ರೀಡಿಂಗ್ಸ್ ಆಗಿದಾವೆ. ಓಕೆ, ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ, ಕ್ಯಾಲ್ಕುಲೇಟ್ ದ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆರ್ ಪರ್ಸೆಂಟೇಜ್ ಎರರ್. ಓಕೆ, ಸೊ ಇದರಲ್ಲಿ ಇರುವ ಅಬ್ಸಲ್ಯೂಟ್ ಎರರ್ ಎಷ್ಟು, ರಿಲೇಟಿವ್ ಎರರ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ನೋಡೋಣ ಹಾಗಾದ್ರೆ. ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನು ಅಂತ ನೋಡಿದ್ವಿ ಸ್ನೇಹಿತರೆ. ಸೊ ಏನಪ್ಪ ಅಬ್ಸಲ್ಯೂಟ್ ಎರರ್ ಅಂದ್ರೆ, ಸೊ ಇಲ್ಲಿ ನೋಡಿ ಇದೇನ್ 2.63 2.56 ಅಂತ ಇದೆ, ಇದು ಮೆಷರ್ಡ್ ವ್ಯಾಲ್ಯೂ. ಅಂದ್ರೆ ಅಲ್ಲಿ ನಾವು ಎಕ್ಸಾಂಪಲ್ ಅಲ್ಲಿ ಏನ್ ನೋಡಿದ್ವಿ, A1 A2 A3 ಅಂತ ಏನ್ ಬಾಕ್ಸ್ ತಗೊಂಡಿದ್ವಲ್ಲ, ಸೊ ಆ ತರ ಇಲ್ಲಿ ಇದು A1 ಅನ್ಕೋಬಹುದು ನೀವು, ಇದು A2 ಅನ್ಕೋಬಹುದು, A3 ಅನ್ಕೋಬಹುದು, A4 A5. ಓಕೆ, ಅಂದ್ರೆ ಇವು ನಂಬರ್ ಆಫ್ ದ ಅಬ್ಸರ್ವೇಷನ್ಸ್ ಇವು. ಓಕೆನಾ. ಅಬ್ಸಲ್ಯೂಟ್ ಎರರ್ ಅಂದ್ರೆ ಇದು ಮೊದಲನೇ ರೀಡಿಂಗ್ 2.63 ಅಂತ ಏನ್ ತಗೋತಾ ಇದ್ದಾನೆ, ಈ 2.63 ದಲ್ಲಿ ಎಷ್ಟು ಎರರ್ ಆಗಿದೆ. ಓಕೆ, ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ರೀಡಿಂಗ್ ನಲ್ಲಿ ಎಷ್ಟು ಎರರ್ ಆಗಿದೆ ಅನ್ನೋದು ಅಬ್ಸಲ್ಯೂಟ್ ಎರರ್. ಓಕೆ, ಸೊ ಅಬ್ಸಲ್ಯೂಟ್ ಎರರ್ ನ ಫಾರ್ಮುಲಾ ಏನ್ ನೋಡಿದ್ವಿ ನಾವು. ಅಬ್ಸಲ್ಯೂಟ್ ಎರರ್ ಅಂದ್ರೆ ಉದಾಹರಣೆಗೆ ಈ A1 ನಲ್ಲಿ ನನಗೆ ಎಷ್ಟು ಎರರ್ ಆಗಿದೆ ಅಂತ ನೋಡ್ಬೇಕಂದ್ರೆ, ಎರರ್ ಇನ್ ಡೆಲ್ಟಾ A1. ಓಕೆ, ಇದು ಸಾರಿ ಎರರ್ ಇನ್ ದಿ A1, ಅದಕ್ಕೆ ಡೆಲ್ಟಾ ಇಂದ ರಿಪ್ರೆಸೆಂಟ್ ಮಾಡ್ತೇವೆ. ಡೆಲ್ಟಾ A1 ಅಂದ್ರೆ A1 ಮೈನಸ್ ಎ ಮೀನ್. ಅಂದ್ರೆ ನನಗೆ ಅಬ್ಸಲ್ಯೂಟ್ ಎರರ್ ಬೇಕಂದ್ರೆ ಫಸ್ಟ್ ನಾನು ಎ ಮೀನ್ ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಎ ಮೀನ್ ಅಂದ್ರೆ ಏನು, ಮೀನ್ ಅಂದ್ರೆ ಅವರೇಜ್. ಸೊ ಎ ಮೀನ್ ಯಾವ ತರ ತೆಗೆದಿದ್ವಿ ಸ್ನೇಹಿತರೆ, ನಿಮ್ಗೆ ನೆನಪಿದ್ರೆ A1 ಪ್ಲಸ್ A2 ಪ್ಲಸ್ A3 ಅಂಡ್ ಸೋ ಆನ್, A1 ಅವರು ಮಾಡಿ ಡಿವೈಡೆಡ್ ಬೈ n ಮಾಡಿದ್ವಾ. ಸೊ ಅದೇ ತರ ಇಲ್ಲಿ A1 A2 ಇಲ್ಲ, ಅದರ ಬದಲಾಗಿ ರೀಡಿಂಗ್ಸ್ ಕೊಟ್ಟಿದ್ದಾನೆ. ಸೊ 2.63 ಪ್ಲಸ್ 2.56 ಪ್ಲಸ್ 2.42 ಪ್ಲಸ್ 2.71 ಪ್ಲಸ್ 2.80 ಡಿವೈಡೆಡ್ ಬೈ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಅಷ್ಟಿಂದ ಡಿವೈಡ್ ಮಾಡಿ. ಎಷ್ಟಿದೆ ಇಲ್ಲಿ ನೋಡಿ, ಇದೊಂದು ಅಬ್ಸರ್ವೇಷನ್ 1, ಇದು 2, 3, 4, 2.71 4, 2.80 5. ಸೊ ಡಿವೈಡೆಡ್ ಬೈ 5. ಸೊ ಇದನ್ನೆಲ್ಲ ಮೇಲಿನ ಮೊತ್ತ ಬಂದ್ಬಿಟ್ಟು 13.12 ಆಗುತ್ತೆ, ಡಿವೈಡೆಡ್ ಬೈ 5 ಸೆಕೆಂಡ್ಸ್. ಸೊ ಇದನ್ನ ನೀವು ಡಿವೈಡ್ ಮಾಡಿದ್ರೆ ಸ್ನೇಹಿತರೆ, ಓಕೆ, ಸೊ ಇದು ಬಂದ್ಬಿಟ್ಟು 2.62 ಸೆಕೆಂಡ್ಸ್ ಆಗುತ್ತೆ. ಸೊ ಈ 2.62 ಅನ್ನೋದು ಏನ್ ಸ್ನೇಹಿತರೆ, ಇದು ಈ 2.62 ಅನ್ನೋದು ಇದು ಎ ಮೀನ್, ಇಲ್ಲಿ ಕಾಣ್ತಾ ಇದೆಯಲ್ಲ ಎ ಮೀನ್. ಓಕೆನಾ. ಬಟ್ ನಮಗ್ ಬೇಕಾಗಿರೋದು ಅಬ್ಸಲ್ಯೂಟ್ ಎರರ್. ಓಕೆ, ಅಂದ್ರೆ ಅಬ್ಸಲ್ಯೂಟ್ ಎರರ್ ಉದಾಹರಣೆಗೆ ನನಗೆ 2.63 ಈ ರೀಡಿಂಗ್ ನಲ್ಲಿ ಎರರ್ ಏನು ಬೇಕಾಗಿತ್ತಂದ್ರೆ 2.63 ಮೈನಸ್ ಎ ಮೀನ್ ಅಂದ್ರೆ ಮೈನಸ್ 2.62. ಅರ್ಥ ಆಗ್ತಿದ್ಯಾ. ಸೊ ಇಲ್ಲಿ ನೋಡಿ ಅಬ್ಸಲ್ಯೂಟ್ ಎರರ್ಸ್ ಇನ್ ದಿ ಮೆಷರ್ಮೆಂಟ್ಸ್ ಆರ್, ಅಬ್ಸಲ್ಯೂಟ್ ಎರರ್ ಬೇಕಾಗಿತ್ತು. ಇಲ್ಲಿ ನೋಡಿ ನನಗೆ 2.63 ಅಲ್ಲಿ ಬೇಕಾಗಿತ್ತು ಅಂದ್ರೆ 2.63 ಮೈನಸ್ 2.62. 2.62 ಏನು, ಇದು 2.62. ಓಕೆನಾ. ಸೊ 2.62 ಇದು ಬಂದ್ಬಿಟ್ಟು 0.01 ಸೆಕೆಂಡ್ ಬಂದ್ಬಿಟ್ಟು ಅಬ್ಸಲ್ಯೂಟ್ ಎರರ್ ಇನ್ ದಿ ಒಂದನೇ ರೀಡಿಂಗ್ ನಲ್ಲಿ ಇಷ್ಟು ಅಬ್ಸಲ್ಯೂಟ್ ಎರರ್ ಇದೆ. ಸಿಮಿಲರ್ಲಿ ಎರಡನೇ ರೀಡಿಂಗ್ ಏನಿದೆ ಸ್ನೇಹಿತರೆ, 2.56. ಸೊ 2.56 ಮೈನಸ್ 2.62 ಇಲ್ಲಿ ನೋಡಿ. ಸೊ 2.56 ಮೈನಸ್ 2.62. ಸೊ ಇಲ್ಲಿ ನೋಡಿ ನೆಗೆಟಿವ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ನೆಗೆಟಿವ್ ಬಂದಿದೆ. ಓಕೆ, ಸಮ್ಟೈಮ್ಸ್ ನೆಗೆಟಿವ್ ಬರಬಹುದು. ಸೊ ಇಲ್ಲಿ ನೋಡಿ ಥರ್ಡ್ ರೀಡಿಂಗ್ ಬಂದ್ಬಿಟ್ಟು 2.42. ಇಲ್ಲಿ ನೋಡಿ ಥರ್ಡ್ ರೀಡಿಂಗ್ 2.42 ಮೈನಸ್ 2.62. ಓಕೆನಾ. ಸೊ 2.42 ಮೈನಸ್ 2.62 0.20 ಮೈನಸ್ ಅಲ್ಲಿ ಇದೆ. 2.71 ಮೈನಸ್ 2.62 0.09. ಓಕೆನಾ. ಸೊ ಈ ತರ. ಓಕೆ, ಸೊ ಇದು ನಮ್ಗೆ ಏನ್ ಕೇಳಿದ್ದ ಇಲ್ಲಿ,
ಅಬ್ಸಲ್ಯೂಟ್ ಎರರ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ. ಸೊ ಎಲ್ಲ ಇದ್ರದ್ದು ಇಂಡಿವಿಜುವಲ್ ಎಲ್ಲ ಎಷ್ಟು 1 2 3 4 5 ಅಬ್ಸಲ್ಯೂಟ್ ಎರರ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನಮ್ಗೆ ಬಂದ್ಬಿಟ್ಟು ರಿಲೇಟಿವ್ ಎರರ್ ಕೇಳಿದಾನೆ. ಸೊ ರಿಲೇಟಿವ್ ಎರರ್ ಫಾರ್ಮುಲಾ ಇದಾಗಿತ್ತು ಸ್ನೇಹಿತರೆ, ಡೆಲ್ಟಾ ಎ ಮೀನ್ ಡಿವೈಡೆಡ್ ಬೈ ಎ ಮೀನ್. ಓಕೆನಾ? ಸೊ ಡೆಲ್ಟಾ ಎ ಮೀನ್ ಯಾವ ತರ ಮಾಡಿದ್ವಿ? ಡೆಲ್ಟಾ ಎ ಮೀನ್ ಅಂದ್ರೆ ನೋಡಿ, ಇದು ಡೆಲ್ಟಾ ಎ ಒನ್, ಇದು ಉದಾಹರಣೆಗೆ ಇದು ಡೆಲ್ಟಾ ಎ ಟು, ಡೆಲ್ಟಾ ಎ ತ್ರೀ, ಎ ಫೋರ್. ಓಕೆ, ಸೊ ಇದನ್ನೆಲ್ಲನ ಆಡ್ ಮಾಡಿದ್ವಿ. ಡೆಲ್ಟಾ ಎ ಮೀನ್ ಅಂದ್ರೆ ಈ ಡೆಲ್ಟಾನ ಇದನ್ನ ಆಡ್ ಮಾಡಿದ್ವಿ ನಾವು. ನಿಮ್ಗೆ ನೆನಪಿದ್ರೆ ಇಲ್ಲಿ ನೋಡಿ, ಒಂದ್ಸತಿ ತೋರಿಸ್ತೀನಿ. ಸರಿ, ಜಸ್ಟ್ ಮಿನಿಟ್ಸ್ ಸ್ನೇಹಿತರೆ. ಯಾ, ಇಲ್ಲಿ ನೋಡಿ, ನನಗೆ ಡೆಲ್ಟಾ ಎ ಮೀನ್ ಬೇಕಾಗಿತ್ತು. ಓಕೆನಾ? ಇಲ್ಲಿ ನೋಡಿ ಡೆಲ್ಟಾ ಎ ಮೀನ್. ಸೊ ಡೆಲ್ಟಾ ಎ ಮೀನ್ಗೆ ನಾವು ಏನ್ ಮಾಡಿದ್ವಿ, ಇದನ್ನೆಲ್ಲ ಡೆಲ್ಟಾ ಎ ಒನ್ ಪ್ಲಸ್ ಡೆಲ್ಟಾ ಎ ಟು ಪ್ಲಸ್ ಡೆಲ್ಟಾ ಎ ತ್ರೀ ಇದನ್ನ ಆಡ್ ಮಾಡಿದ್ದೆ. ಇಲ್ಲಿ ನೋಡಿ, ಡೆಲ್ಟಾ ಎ ಒನ್, ಡೆಲ್ಟಾ ಎ ಟು, ಡೆಲ್ಟಾ ಎ ತ್ರೀ ಡಿವೈಡ್ ಬೈ ಎಷ್ಟು ಅಬ್ಸರ್ವೇಷನ್ಸ್ ಇದಾವೆ ಇಲ್ಲಿ. ಸೊ ಇಲ್ಲಿ ಮಾಡ್ ಹಾಕಿದ್ವಿ ಸ್ನೇಹಿತರೆ. ಮಾಡ್ ಯಾಕೆ ಹಾಕಿದ್ವಿ ಅಂದ್ರೆ ಸಪೋಸ್ ನಿಮ್ಗೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಇದ್ರೂ ಕೂಡ ಅದನ್ನ ನೆಗೆಟಿವ್ ತಗೊಳ್ಳೋದಿಲ್ಲ, ನೀವು ಅದನ್ನ ಪಾಸಿಟಿವ್ ಅಂತಾನೆ ತಗೋಬೇಕು. ಅದಕ್ಕೆ ಇದನ್ನ ಇದೇನ್ ಗೆರೆ ಕಾಣ್ತಾ ಇದೆ ಮಾಡಲಸ್ ಅಂತ ಕರೀತಾರೆ. ಓಕೆ, ನೆಗೆಟಿವ್ ಇದ್ರೂ ಕೂಡ ಪಾಸಿಟಿವ್ ಅಂತ ತಗೋಬೇಕು. ಸೊ ಅದನ್ನೇ ಮಾಡಿರೋದು ಇಲ್ಲಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ. ಓಕೆ, ನನಗೆ ರಿಲೇಟಿವ್ ಎರರ್ ಬೇಕಾಗಿತ್ತು. ಇದು ಫಾರ್ಮುಲಾ ಡೆಲ್ಟಾ ಎ ಮೀನ್. ಸೊ ಡೆಲ್ಟಾ ಎ ಮೀನ್ ಅಂದ್ರೆ ಇದನ್ನೆಲ್ಲ ಆಡ್ ಮಾಡ್ಬೇಕು ನಾವು, ಆದ್ರೆ ನೆಗೆಟಿವ್ ಸೈನ್ ನ ಕನ್ಸಿಡರ್ ಮಾಡಬಾರ್ದು. ಓಕೆನಾ? ಸೊ ಡೆಲ್ಟಾ ಎ ಮೀನ್ ಬಂದ್ಬಿಟ್ಟು ಅಂದ್ರೆ ಏನು, ಇದು ಅಬ್ಸಲ್ಯೂಟ್ ಮೀನ್ ಎರರ್ ಡಿವೈಡ್ ಬೈ ಮೀನ್ ವ್ಯಾಲ್ಯೂ. ಸೊ ಅಬ್ಸಲ್ಯೂಟ್ ಮೀನ್ ಎರರ್ ಅಂದ್ರೆ ಇಲ್ಲಿ ನೋಡಿ, ಇದನ್ನ 0.01 ಪ್ಲಸ್ 0.06. ಓಕೆ, ನೆಗೆಟಿವ್ ಇದ್ರೂ ಪಾಸಿಟಿವ್ ತಗೊಳ್ಳೋದು. 0.20, 0.09, 0.18 ಡಿವೈಡೆಡ್ ಬೈ ಎಷ್ಟು ಅಬ್ಸರ್ವೇಷನ್ಸ್ ಇದೆ ಅಷ್ಟು, 1 2 3 4 5 5. ಸೊ ಇದರ ಎಲ್ಲ ವ್ಯಾಲ್ಯೂ ಬಂದ್ಬಿಟ್ಟು 0.54 ಬರುತ್ತೆ ಡಿವೈಡ್ ಬೈ 5. ಸೊ ಇದು ಬಂದ್ಬಿಟ್ಟು ಸ್ನೇಹಿತರೆ ಅಬ್ಸಲ್ಯೂಟ್ ಎರರ್ ಬಂದ್ಬಿಟ್ಟು 0.11 ಸೆಕೆಂಡ್ ಆಗುತ್ತೆ. ಓಕೆನಾ? ಸೊ ಅಂದ್ರೆ ಯಾ, ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಈಗ ನಮಗೇನ್ ಕೇಳಿದ್ದ, ಒಂದು ರಿಲೇಟಿವ್ ಎರರ್ ಕೇಳಿದ್ದ, ಒಂದು ಅಬ್ಸಲ್ಯೂಟ್ ಎರರ್ ಕೇಳಿದ್ದ. ಅದನ್ನ ಎರಡನ್ನ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಓಕೆನಾ? ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ರಿಲೇಟಿವ್ ಎರರ್ ನೋಡಿದ್ವಿ ಸ್ನೇಹಿತರೆ. ಸೊ ಇದನ್ನ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಪರ್ಸೆಂಟೇಜ್ ಎರರ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಪರ್ಸೆಂಟೇಜ್ ಎರರ್ ಅಂತ ಯಾವ ತರ ಮಾಡ್ತೀವಿ, ಡೆಲ್ಟಾ ಇ ಮೀನ್ ಡಿವೈಡ್ ಬೈ ಇ ಮೀನ್. ಸೊ ಡೆಲ್ಟಾ ಇ ಮೀನ್ ಎಷ್ಟು ಬಂದಿತ್ತು ಸ್ನೇಹಿತರೆ? ನೋಡಿ, ಇದು ಡೆಲ್ಟಾ ಇ ಮೀನ್ ಬಂದ್ಬಿಟ್ಟು 0.11 ಆಗಿತ್ತು. ಸೊ 0.11 ಡಿವೈಡೆಡ್ ಬೈ ಇ ಮೀನ್ ಅಂದ್ರೆ 2.62. ಇದನ್ನ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 4% ಆಗುತ್ತೆ. ಸೊ ಇದು ರಿಲೇಟಿವ್ ಎರರ್ ಅಥವಾ ಪರ್ಸೆಂಟೇಜ್ ಎರರ್ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಲೈನ್ ಇದೆ, ದಟ್ ಮೀನ್ಸ್ ದ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಸಿಂಪಲ್ ಪೆಂಡ್ಯುಲಮ್ ಈಸ್ 2.62 ಪ್ಲಸ್ ಆರ್ ಮೈನಸ್ 0.11 ಅಂತ. ಸೊ 2.62 ಅಂದ್ರೆ ಏನ್ ಸ್ನೇಹಿತರೆ? ಇಲ್ಲಿ 2.62 ಅನ್ನೋದು ಇಲ್ಲಿ ನೋಡಿ, ಜಸ್ಟ್ ಅ ಮಿನಿಟ್. ಇದು 2.62 ಅಂತ ಹೇಳಿದ್ರೆ ಇದು ಎ ಮೀನ್ ಆಗಿತ್ತು. ಅಂದ್ರೆ ಎ ಮೀನ್ ಇದಕ್ಕೆ ತೆಗೆದಿದ್ವಿ ಸ್ನೇಹಿತರೆ ನಾವು. ಎ ಮೀನ್ ಅಂದ್ರೆ ಟ್ರೂ ವ್ಯಾಲ್ಯೂ ಅಂತ ಹೇಳಿದ್ದೆ, ನೆನಪಿರ್ಬೋದು ನೀವು. ಟ್ರೂ ವ್ಯಾಲ್ಯೂ ನಮ್ಗೆ ಗೊತ್ತಿರಲ್ಲ, ಸೊ ಅದಕ್ಕೆ ಇದನ್ನ ಅವರೇಜ್ ತೆಗೆದ್ರೆ ನಾವು ಟ್ರೂ ವ್ಯಾಲ್ಯೂಗೆ ಸಮೀಪ ಆಗಿರುತ್ತೆ ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ ಇಷ್ಟೆಲ್ಲಾ ರೀಡಿಂಗ್ಸ್ ತಗೊಂಡಿದ್ವಿ ಸ್ನೇಹಿತರೆ. ಸೊ ಇದನ್ನೆಲ್ಲಾ ರೀಡಿಂಗ್ಸ್ ನ ನೀವು ಅವರೇಜ್ ತಗೊಂಡು ಇದು ಮಾಡಿದ್ರೆ ಇದು ಆ ರೀಡಿಂಗ್ಸ್ ನ ಇದ್ರದೆಲ್ಲ ರೀಡಿಂಗ್ಸ್ ನ ಒಂದು ನಿಜವಾದ ವ್ಯಾಲ್ಯೂ ಅಥವಾ ಟ್ರೂ ವ್ಯಾಲ್ಯೂ ಅಂತ ಕರಿಬಹುದು 2.62. ಓಕೆನಾ? ಸೊ ಇಲ್ಲಿ ಏನ್ ಹೇಳ್ತಾನಂದ್ರೆ, ಇಲ್ಲಿ ನೋಡಿ, ದಟ್ ಮೀನ್ಸ್ ದ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಅ ಸಿಂಪಲ್ ಪೆಂಡ್ಯುಲಮ್ ಇಸ್ 2.62 ಪ್ಲಸ್ ಆರ್ ಮೈನಸ್ 0.11. 2.62 ಅನ್ನೋದು ಅದರದೇ ಟ್ರೂ ವ್ಯಾಲ್ಯೂ, ಪ್ಲಸ್ ಆರ್ ಮೈನಸ್ 0.11 ಅನ್ನೋದು ಇದು ಎರರ್. ಓಕೆ, ಸೊ ಎಲ್ಲ ರೀಡಿಂಗ್ ನಲ್ಲಿರುವ ಎರರ್ ನ ಇಲ್ಲಿ ತೆಗೆದಿದ್ವಿ. ಇಲ್ಲಿ ನೋಡಿ 0.11. ಓಕೆ, ಇದರ ಅರ್ಥ ಏನಂದ್ರೆ ಸ್ನೇಹಿತರೆ, ದಟ್ ಈಸ್ ಇದು 2.62 ಪ್ಲಸ್ 0.11 ಆಗಿರಬಹುದು ಅಥವಾ 2.62 ಮೈನಸ್ 0.11 ಆಗಿರಬಹುದು. ಈ ರೇಂಜ್ ಅಲ್ಲಿ ಇದರ ವ್ಯಾಲ್ಯೂ ಲೈ ಆಗುತ್ತೆ ಅಂತ ಅರ್ಥ. ಓಕೆ, ಅಂದ್ರೆ ಆರ್ ಇದನ್ನ ಆಡ್ ಮಾಡಿದ್ರೆ 2.73 ಅಂಡ್ 2.51 ಸೆಕೆಂಡ್ಸ್ ಅಂದ್ರೆ. ಓಕೆ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಜಸ್ಟ್ ಅ ಮಿನಿಟ್. ಉದಾಹರಣೆಗೆ ಈಗ ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಮೈಸೂರು ಯಾರಿಗೂ ನೀವು ಕೇಳ್ತೀರಾ ಸ್ನೇಹಿತರೆ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಟು, ಉದಾಹರಣೆಗೆ ಹೇಳ್ತಾ ಇದ್ದೇನೆ, ಬೆಂಗಳೂರು ಟು ಮೈಸೂರು ಎಷ್ಟಿದೆ ಅಂತ. ಸೊ ಒಬ್ಬ ಏನ್ ಹೇಳ್ತಾನೆ, ಸರ್ ಅದು ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಮೈಸೂರು ಬಂದ್ಬಿಟ್ಟು 150 ಪ್ಲಸ್ ಆರ್ ಮೈನಸ್ 10 ಕಿಲೋಮೀಟರ್ ಇರಬಹುದು ಅಂತ ಹೇಳ್ತಾನೆ. ಸೊ 150 ಪ್ಲಸ್ ಆರ್ ಮೈನಸ್ 10 ಕಿಲೋಮೀಟರ್ ಇರ್ಬೋದು ಅಂತ. ಹಂಗಂದ್ರೆ ಏನು? ಇದೆ ಇಲ್ಲಿ ಬರ್ದಿರೋದು, ಇಲ್ಲಿ ನೋಡಿ, ಇಲ್ಲಿ ಮೇಲೆ 2.62 ಪ್ಲಸ್ ಆರ್ ಮೈನಸ್ 0.11 ಅಂತ ಇದೆಯಲ್ಲ, ಇದ್ರ ಅರ್ಥ ತಿಳಿಸ್ತಾ ಇದ್ದೇನೆ.
ಸೊ ಒಬ್ಬ ಯಾರಿಗೋ ನೀವು ಕೇಳ್ತೀರಾ ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಅಂಡ್ ಮೈಸೂರು ಎಷ್ಟಿದೆ ಅಂತ, ಅವ್ನು ಏನ್ ಹೇಳ್ತಾನೆ, ಸರ್ 150 ± 10 ಕಿಲೋಮೀಟರ್ ಇರ್ಬೋದು ಅಂತ ಹೇಳ್ತಾನೆ. ಸೊ ಏನಪ್ಪ ಇದ್ರ ಅರ್ಥ? ಸೊ 150 ± 10 ಅಂದ್ರೆ 150 + 10 ಆಗಿರಬಹುದು ಅಥವಾ 150 - 10 ಆಗಿರಬಹುದು. ಅಂದ್ರೆ ಅದ್ರ ಬೆಂಗಳೂರು ಟು ಮೈಸೂರು ಡಿಸ್ಟೆನ್ಸ್ ಏನಾಗಿರ್ಬೋದು ಅಂದ್ರೆ ಐದರ್ 160 ಆಗಿರ್ಬೋದು ಅಥವಾ 140 ಆಗಿರ್ಬೋದು. ಇದೇ ರೇಂಜ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾನ. ಓಕೆ, ಸೊ ಎಕ್ಸಾಕ್ಟ್ ಆಗಿ ಇಲ್ಲ, ಇದೇ ರೇಂಜ್ ಅಲ್ಲಿ ಇರುತ್ತೆ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. 2.62 ± 0.11 ಅಂದ್ರೆ ಇದು ಆಸೋಲೇಷನ್ ಪೀರಿಯಡ್ ಏನಂದ್ರೆ 2.62 + 0.11 ಆಗಿರ್ಬೋದು. ಓಕೆ, ಮ್ಯಾಕ್ಸಿಮಮ್, ಮಿನಿಮಮ್ 2.62 - 0.11 ಆಗಿರ್ಬೋದು. ಇದೆ ಎಕ್ಸಾಂಪಲ್ ಪ್ರಕಾರ ಡಿಸ್ಟೆನ್ಸ್ ಬಿಟ್ವೀನ್ ಬೆಂಗಳೂರು ಟು ಮೈಸೂರು 150 ಇದು ಎಷ್ಟು 150 ± 10 ಅಂದ್ರೆ 160 ಆಗಿರ್ಬೋದು ಅಥವಾ 140 ಆಗಿರ್ಬೋದು. ಮಿನಿಮಮ್ ಅಂದ್ರೆ ಎಷ್ಟಾಗಿರ್ಬೋದು, ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟಾಗಿರ್ಬೋದು ಅಂತ ಹೇಳ್ತೀನಿ. ಸೊ ಇದು ಒಂದು ಯಾವುದೇ ಒಂದು ಮೆಜರ್ಮೆಂಟ್ ನ ರೀಪ್ರೆಸೆಂಟ್ ಮಾಡುವ ಒಂದು ವಿಧಾನ ಇದು ± ಅನ್ನೋದು. ಓಕೆನಾ? ಸೊ ಈ ತರ ಎಕ್ಸಾಂಪಲ್ ಕೊಡ್ತಾನೆ ಸ್ನೇಹಿತರೆ. ಎಕ್ಸಾಂಪಲ್ ನಲ್ಲಿ ನಿಮ್ಗೆ ಅಬ್ಸಲ್ಯೂಟ್ ಎರರ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾನೆ, ರಿಲೇಟಿವ್ ಎರರ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾನೆ. ಸೊ ಈ ತರ ಫೈಂಡ್ ಔಟ್ ಮಾಡೋದು ಸ್ನೇಹಿತರೆ. ಓಕೆನಾ? ಸೊ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದಿನ ವಿಷಯನ ನೋಡೋಣ ಸ್ನೇಹಿತರೆ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.